ವೀಕ್ಷಕರೇ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರದ ಸುದ್ದಿ ವಿಶ್ಲೇಷಣೆಯಲ್ಲಿ ಕರೆಂಟ್ ಇಶ್ಯೂನ ತಗೊಳ್ತಾ ಇಲ್ಲ, ಒಂದು 10 ವರ್ಷದ ಹಿಂದಕ್ಕೆ ಹೋಗಿ ನೋಡುವ ಅನ್ನುವಂಥ ಒಂದು ಯೋಚನೆ ಬಂತು. ಹಾಗಾಗಿ ನೀವು 10 ವರ್ಷದ ಹಿಂದಕ್ಕೊಮ್ಮೆ ಹೋಗಿ 2015 ನವೆಂಬರ್ ತಿಂಗಳು, ಅದರಲ್ಲೂ ವಿಶೇಷವಾಗಿ 10ನೇ ತಾರೀಕು ನವೆಂಬರ್ 10 ಕೊಡಗು ಜಿಲ್ಲೆಯಲ್ಲಿ ಒಂದು ಕರಾಳ ದಿನವಾಗಿ ಮಾರ್ಪಟ್ಟಂತಹ ವರ್ಷ. ಅದು ಯಾರು ನಿರೀಕ್ಷೆ ಮಾಡಿರದ ಘಟನೆ ನಡೆದೋಯಿತು. ಹಿಂದಿನಿಂದಲೂ ಪರ ವಿರೋಧ ಎಲ್ಲವೂ ಇತ್ತು. ಆದರೆ ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ಕಾರ್ಯಕ್ರಮ ಮಾಡಿದ್ರು. ನಿಮಗೆಲ್ಲರೂ ಗೊತ್ತೇ ಆಗಿರುತ್ತೆ, ಟಿಪ್ಪು ಜಯಂತಿ ಕಾರ್ಯಕ್ರಮ ಈ ವರ್ಷಕ್ಕೆ 10 ವರ್ಷ ಆಗ್ತಾ ಇದೆ. ಆ ಘಟನೆ ಸಂಭವಿಸಿ ಅದರ ಬಗ್ಗೆ ಒಂದು ಮೆಲುಕು ಹಾಕೋಣ. ಆ ಘಟನೆ ಆದ ನಂತರದಲ್ಲಿ ಕೊಡಗಿನ ಚಿತ್ರಣ. ಎಷ್ಟೋ ಜನ ಆತ್ಮೀಯರಾಗಿದ್ದವರು ಒಡೆದು ವಿಭಿನ್ನವಾಗಿ ಹೋದರು. ಅನೇಕ ಮಂದಿ ಊರನ್ನು ಬಿಟ್ಟು ಹೊರ ದೇಶಗಳಿಗೆ ಹೋಗಿ ನೆಲೆಸಬೇಕಾದಂತಹ ಪರಿಸ್ಥಿತಿ ಬಂತು. ಕಾನೂನು ಸಂಘರ್ಷ ನಿರಂತರವಾಗಿ ಸಾಗ್ತಾ ಬಂತು. ಅನೇಕರು ಕೋರ್ಟ್ ಕಟ್ಟಲೆ ಅಂತ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. 2 ಕುಟುಂಬಗಳು ತಮ್ಮ ಅಮೂಲ್ಯ ಜೀವವನ್ನು ಕಳೆದುಕೊಂಡವು. ಆತ್ಮೀಯರಾಗಿದ್ದಂತಹ ಸ್ನೇಹಿತರು ಪರಸ್ಪರ ವಿರೋಧಾಭಾವದಿಂದ ನೋಡಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಆ ಒಂದು ಘಟನೆಯಿಂದ. ಅದರ ಬಗ್ಗೆ ಮಾತಾಡೋಣ. ಆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಆಸ್ ಯೂಶುವಲ್ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್. ನಮಸ್ಕಾರ ಕುಟ್ಟಪ್ಪ. ನಮಸ್ತೆ. ಇಂಟ್ರೊಡಕ್ಷನ್ ಕೊಟ್ಟೆ ನಾನು. ಆ ಸಂದರ್ಭದಲ್ಲಿ ನಾವು ಕೂಡ ಘಟನೆಗೆ ಸಾಕ್ಷಿಯಾದವರು, ಪ್ರತ್ಯಕ್ಷ ಸಾಕ್ಷಿಯಾದವರು. ಸ್ಪೆಷಲಿ ಮಡಿಕೇರಿಯ ಟೋಲ್ಗೇಟ್ನಲ್ಲಿ ಆದಂತಹ ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ. ನಾವೆಲ್ಲ ಯುದ್ಧವನ್ನ ಕಣ್ಣರೆ ನೋಡುವಂತಹ ಅವಕಾಶ ಸಿಕ್ಕಿರಲಿಲ್ಲ ನಮಗೆ. ಆದರೆ ಹೀಗೆ ನಡೆದಿರ್ಬೋದು ಅನ್ನೋ ಒಂದು ಕಲ್ಪನೆಯನ್ನ ಕೊಟ್ಟಂತಹ ದಿನ ಅದು. ಆಗಿನ ದಿನ, ಅದಾದ ನಂತರದ ಚಿತ್ರಣದ ಬಗ್ಗೆ ಮಾತಾಡೋದಾದ್ರೆ, ಅದಕ್ಕೂ ಮೊದಲು ಡಿಸೆಂಬರ್ 6ರನ್ನ ಒಂದು ಉದ್ವಿಗ್ನ ದಿನ ರೀತಿಯಲ್ಲಿ ನೋಡುವಂಥದ್ದು ಆಗ್ತಾ ಇತ್ತು. ಬಾಬರಿ ಮಸೀದಿ ಧ್ವಂಸಗೊಂಡ ದಿನವನ್ನು ಡಿಸೆಂಬರ್ 6ಕ್ಕೆ ಏನಿತ್ತು, ಅದು ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ವೇದಿಕೆಯಾಗಿ ದೇಶದಲ್ಲಿ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ ದಿನ. ಅದೇ ರೀತಿ ನವೆಂಬರ್ 10 ಸಹ ಟಿಪ್ಪು ಜಯಂತಿಯ ಆಚರಣೆ ಬಳಿಕ ಒಂದು ಉದ್ವಿಗ್ನಕಾರಿ ದಿನವಾಗಿ ಅದು ಪರಿವರ್ತನೆಗಳಾಯಿತು. ನೀವು ಹೇಳಿದ ಹಾಗೆಯೇ ದಶಕದ ಹಿಂದೆ 2015ರಲ್ಲಿ ನಡೆದಂಥ ವಿದ್ಯಮಾನ ದೊಡ್ಡ ಮಟ್ಟದ ಕೊಡಗಿನ ಶಾಂತಿಯನ್ನು ಕದಡುವ ರೀತಿಯಲ್ಲಿ, ಜನಾಂಗೀಯ ದ್ವೇಷ ಬೆಳೆಯುವ ರೀತಿಯಲ್ಲಿ, ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಬಿಟ್ಟು ದ್ವೇಷ ಕೋಪ ತಾಪಗಳನ್ನು ರೀತಿಯಲ್ಲಿ ಆ ಒಂದು ದಿನ ಮಾರ್ಪಟ್ಟಿದ್ದನ್ನು ನಾವು ಗಮನಿಸ್ಬೋದು. ಅದು ರಾಜಕೀಯವಾಗಿಯೂ ಸಾಕಷ್ಟು ವಿದ್ಯಮಾನಗಳಿಗೆ ಕಾರಣವಾಯಿತು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಲವಾರು ವಿದ್ಯಮಾನಗಳಿಗೆ ಆ ಒಂದು ದಿನ ಕಾರಣ ಆಯಿತು. ಬಹುಶಃ ನಂತರದ ದಿನಗಳಲ್ಲಿ ಅದು ಸರ್ಕಾರವಾಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಬೇರೆ ಬೇರೆ ಹಂತದಲ್ಲಿ ಹೋದ ನಂತರ ಟಿಪ್ಪು ಜಯಂತಿ 2015ಕ್ಕೆ ಹೇಗೆ ಆಚರಣೆ ಪಡ್ತು, ಆ ರೀತಿ ಮುಂದಿನ ವರ್ಷಗಳಲ್ಲಿ ಅದು ಆ ತೀವ್ರತೆಯ ಬಾರದಿರೋ ಕಾರಣಕ್ಕಾಗಿ ಒಂದಿಷ್ಟು ಶಾಂತಿ ನೆಲೆಸುವ ರೀತಿಯಲ್ಲಿ ಆಯಿತು. ಬಹುಶಃ ಅದನ್ನು ಪ್ರತಿಷ್ಠೆಯಾಗಿ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಪ್ರತಿಷ್ಠೆಯನ್ನು ಕೈಬಿಟ್ಟಿರೋ ಕಾರಣಕ್ಕಾಗಿ ಒಂದಿಷ್ಟು ಆ ವಿಚಾರದಲ್ಲಿ ಒಂದು ನಡೆಯುವಂಥ ಕಲಹಗಳು ದೂರ ಆಗುವಂಗೆ ಆಯಿತು. ರಾಜಕೀಯವಾಗಿಯೂ ಸಹ ಟಿಪ್ಪು ಜಯಂತಿಯನ್ನು ಅಥವಾ ಟಿಪ್ಪುವನ್ನು ಸಾಕಷ್ಟು ಬಳಕೆ ಮಾಡ್ತಾ ಇತ್ತು. ನಾನೇ ಸಾಕಷ್ಟು ಬಾರಿ ಗಮನಿಸ್ತಾ ಇದ್ದೆ, ಈ ಚುನಾವಣೆಗೆ ಟಿಪ್ಪು ಪ್ರತಿಸ್ಪರ್ಧಿಯ ಅಥವಾ ಟಿಪ್ಪು ಪರ ವಿರುದ್ಧವಾದ ಚರ್ಚೆ ನೋಡುವಾಗ ಒಂದು ಕಡೆ ಟಿಪ್ಪುವೇ ಸ್ಪರ್ಧೆ ಮಾಡ್ತಿದ್ದಾನ ಅಂತ ಅನಿಸ್ತದೆ. ಯಾರಿಗೊಬ್ಬರಿಗೆ ಲಾಭ ಆಗುತ್ತೆ, ಇನ್ನೊಬ್ಬರಿಗೆ ನಷ್ಟ ಆಗುತ್ತೆ. ಇದು ಟಿಪ್ಪು ಬೇಸ್ಡ್ ಚುನಾವಣೆಯ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಭರವಸೆಗಳು ಏನು ನಾನು ಜನಪ್ರತಿನಿಧಿಯಾಗಿ ಏನು ಮಾಡಬೇಕು ಅಂತ ಹೇಳೋ ಬದಲು ಟಿಪ್ಪು ಪರ ವಿರುದ್ಧ, ಟಿಪ್ಪು ವಿಚಾರಧಾರೆಯಲ್ಲೇ ಚುನಾವಣೆಗಳು ನಡೀತಾ ಇತ್ತು. ಅದರಲ್ಲಿ ಹಲವು ರಾಜಕೀಯ ಪಕ್ಷಗಳಿಗೆ ಲಾಭ ಆಗಿದ್ದು ಇದೆ, ಟಿಪ್ಪು ಕಾರಣಕ್ಕಾಗಿ ನಷ್ಟ ಅನುಭವಿಸಿದವರು ಇದ್ದಾರೆ, ಗೆಲ್ಲಲೇಬೇಕಾದಂತಹ ಜನಪ್ರತಿನಿಧಿಗಳು ಟಿಪ್ಪು ಕಾರಣಕ್ಕಾಗಿ ಸೋತಿದ್ದಾರೆ, ಗೆಲ್ಲುವ ನಿರೀಕ್ಷೆ ಇಲ್ಲದವರು ಟಿಪ್ಪು ಹೆಸರಿನಲ್ಲಿ ಗೆದ್ದವರು ಇದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಏರಿಳಿತಗಳಿಗೆ ಸಹ ಆ ಒಂದು ಜಯಂತಿ ಕಾರಣ ಆಯಿತು. ಒಂದು ವಿಚಾರ ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದಲ್ಲಿ ಅಥವಾ ಇಸ್ಲಾಂನಲ್ಲಿ ಮೂರ್ತಿ ಆರಾಧನೆಯನ್ನು ಮಾಡೋದಿಲ್ಲ, ವ್ಯಕ್ತಿ ಪೂಜೆಯನ್ನು ಮಾಡೋದಿಲ್ಲ. ಆದರೂ ಸಹ ಕೇರಳದ ಅಥವಾ ದಕ್ಷಿಣ ಭಾರತದ ಒಬ್ಬ ದೊಡ್ಡ ಧರ್ಮಗುರು ಒಂದು ಯಾತ್ರೆಯನ್ನು, ಇಡೀ ದೇಶದಲ್ಲಿ ಯಾತ್ರೆಯನ್ನು ಹಮ್ಮಿಕೊಂಡ ಸಂದರ್ಭದಲ್ಲಿ ಅವರು ಹೇಳಿದ ಬೇಡಿಕೆಯ ಆಧಾರದಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವೇ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಘೋಷಣೆ ಮಾಡಿತು. ಟಿಪ್ಪು ಒಬ್ಬ ರಾಜನಾಗಿ ಯೋಚನೆ ಮಾಡಬೇಕಾದ ಅಥವಾ ರಾಜನಾಗಿ ಯೋಚನೆ ಮಾಡಿದ್ರೆ ಅವರ ಪರವಿರುದ್ಧಗಳು, ಅವರ ಆಡಳಿತ ವೈಖರಿಯಿಂದ ಪರವಿರುದ್ಧವಾಗಿ ನಿಲುವನ್ನು ವ್ಯಕ್ತಪಡಿಸುವವರಿದ್ದಾರೆ. ಅದರಲ್ಲೂ ಕೊಡವ ಸಮುದಾಯ ಮತ್ತು ಅಯ್ಯಂಗಾರ್ ಸಮುದಾಯದವರು ಟಿಪ್ಪುವನ್ನು ತುಂಬ ದ್ವೇಷ ಮಾಡ್ತಾರೆ. ವೈಯಕ್ತಿಕವಾಗಿ
ಪೂರ್ವಿಕರನ್ನ ಸಾಕಷ್ಟು ಜನ ಟಿಪ್ಪು ಮಾಡಿದ ದಾಳಿಯಿಂದ ಜೀವವನ್ನು ಕಳೆದುಕೊಂಡ ಕಾರಣಕ್ಕಾಗಿ ಭಾವನಾತ್ಮಕ ವಿರೋಧ ಅಲ್ಲಿ. ಹಾಗಾಗಿ ಆ ಟಿಪ್ಪುನ ಕಾರಣಕ್ಕಾಗಿ ಅವರನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊಡವ ಸಮುದಾಯದವರಿಗೆ ಮತ್ತು ಅಯ್ಯಂಗಾರ ಸಮುದಾಯದವರು ಅವರನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ರಾಜರಾಗಿ ಪರಸ್ಪರ ದಾಳಿ ಮಾಡುವಂಥದ್ದು, ರಾಜ್ಯ ವಿಸ್ತಾರ ಮಾಡೋದು, ಆ ಎಲ್ಲ ರಾಜರುಗಳು ಹಾಗೆ ಮಾಡಿರ್ತಾರೆ. ಅದೇ ರೀತಿ ಅವರನ್ನು ಆರಾಧಿಸುವ ಸಮುದಾಯದ ಮುಸ್ಲಿಂ ಸಮುದಾಯದಲ್ಲಿಯೂ ಅವರನ್ನು ಆರಾಧಿಸುವವರು, ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅಂತೇಳಿ ಆರಾಧಿಸುವವರು, ದೊಡ್ಡ ಮಟ್ಟದಲ್ಲಿ ಅವರ ಜನ್ಮದಿನಾಚರಣೆ ಆಚರಣೆ ಮಾಡುವವರು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಇರುವುದನ್ನ, ಮತ್ತು ಆ ಟಿಪ್ಪುವನ್ನ ಒಂದು ಪ್ರತಿಷ್ಠಿತ ದೊರೆಯಾಗಿ ಇಟ್ಕೊಳ್ಳುವ ಆರಾಧಿಸುವವರು ಇಂದಿಗೂ ಸಹ ಇದ್ದಾರೆ. ಹಾಗಾಗಿ ಟಿಪ್ಪು ಪಾಗೆ ಇಂದಿಗೂ ಪರವಿರುದ್ಧವಾದಂಥ ನಿಲುವು ಇರೋ ಕಾರಣಕ್ಕಾಗಿ ಅದನ್ನು ಯಾವುದೋ ಒಂದೇ ರೀತಿಯಲ್ಲಿ ನಿಲುವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೂ ದೇವಾಲಯಗಳಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ ಅಂತ ಕಾರಣಕ್ಕಾಗಿ ಅವರು ಹಿಂದೂ ವಿರೋಧಿ ಅಲ್ಲ ಅಂತ ಬಿಂಬಿಸುವಂಥದ್ದು ಇದ್ದಾರೆ. ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡಿ ನಾಶ ಮಾಡಿದ ಕಾರಣಕ್ಕಾಗಿ ಅವರು ಹಿಂದೂ ವಿರೋಧಿ ಅಂತ ಹೇಳುವ ಭಾವನೆಗಳು ಇದ್ದಾರೆ. ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನು ತೆಗೆದುಕೊಂಡು ಅವರು ಕನ್ನಡ ವಿರೋಧಿ ಅಂತ ಹೇಳುವ ರೀತಿಯಲ್ಲಿ ಇದೆ. ತನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಕಾರಣ ಇಟ್ಟುಕೊಂಡು ಅವರ ಮಕ್ಕಳನ್ನೇ ಒತ್ತೆಯಾಳ ಇಟ್ಟುಕೊಂಡ್ರು, ಮಕ್ಕಳನ್ನೇ ಬಲಿದಾನ ತೆಗೆದಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ರಾಜ ಅಂತ ಹೇಳುವಂಥ ವ್ಯಾಖ್ಯಾನಗಳು ಸಹ ಇದೆ. ಅದು ಒಂದೇ ರೀತಿಯ ನಿಲುವುಗಳು ಇಲ್ಲ. ಕೊಡಗಿಗೆ ಸೀಮಿತವಾಗಿ ಯೋಚನೆ ಮಾಡೋದಿದ್ರೆ ಅದು ಕೊಡಗಿನಲ್ಲಿ ನೀವು ಹೇಳಿದಾಗನೇ ಕರಾಳ ದಿನವಾಗಿ ಏನು 2015 ದಾಖಲಾಯಿತು. ಆ ನಂತರ ಸಹ ಟಿಪ್ಪುನ ವಿಚಾರ ಬಂದಾಗ ಪರವಿರುದ್ಧ ವಿಧವಾದ ನಿಲುವುಗಳು ಸಾಕಷ್ಟು ಬಾರಿ ಚರ್ಚೆಗೆ ಗ್ರಾಸವನ್ನು ಒದಗಿಸುವುದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಮುಖ್ಯವಾಗಿ ಇಲ್ಲಿ ನಮಗೆ ಈ ಒಂದು ಆಚರಣೆಗಿಂತ ಅಲ್ಲಿ ರಾಜಕೀಯ ಪ್ರತಿಷ್ಠೆನೇ ಇದಕ್ಕೆ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಗೆ ಅನ್ಸುತ್ತೆ ಅದು? ಹೌದು, ಟಿಪ್ಪು ಜಯಂತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಕೊಡಗಿನಲ್ಲಿ ವ್ಯಾಪಕವಾದಂಥ ವಿರೋಧವನ್ನು ವ್ಯಕ್ತ ಮಾಡ್ತು. ನಮಗೆ ಸಾಕ್ಷಿಯಾಗಿ ಏನು ಅಂತ ಹೇಳಿದ್ರೆ, ಈಗ ಟಿಪ್ಪು ಮಲಬಾರಿಗೆ ಮತ್ತು ಮಂಗಳೂರು ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕೊಡಗನ ದಾಟಿ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ದೈತ್ಯ ದೇಹಿಗಳಾಗಿದ್ದಂತಹ ಕೊಡವ ಸಮುದಾಯದವರು ಟಿಪ್ಪುಗೆ ಪ್ರಬಲವಾದಂಥ ಅಡ್ಡಗಾಲು ಹಾಕಿದ್ರು. ಕೊಡಗಿನ ಮೇಲೇ ಅವರು 32 ಬಾರಿ ಟಿಪ್ಪು ತನ್ನ ಸೇನೆಯೊಂದಿಗೆ ದಾಳಿ ಮಾಡ್ತಾರೆ. ಆದರೆ ಕೊಡವರು ಗೆರಿಲಾ ವಾರ್ ಮಾಡುವ ರೀತಿಯಲ್ಲಿ ಯುದ್ಧ ತಂತ್ರಗಳನ್ನು ಮಾಡಿ ಏಕಾಏಕಿ ಅವರ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡಿದ ಕಾರಣಕ್ಕಾಗಿ ಈ ಟಿಪ್ಪು ಸೇನೆ ಕೊಡಗಿನ ದಾಟಿ ಹೋಗೋದಕ್ಕೆ ಅವರಿಗೆ ಎಲ್ಲ ಕಾಲಗಳಲ್ಲಿ ಅಡ್ಡಗಾಲುಗಳ ಆಗ್ತಾನೆ ಬರ್ತಾ ಇತ್ತು. ಹಾಗಾಗಿ ಕೊಡವರ ದೌರ್ಬಲ್ಯವನ್ನು ಗುರುತಿಸಿ ಉಪಾಯದಿಂದ ಔತಣಕೂಟವನ್ನು ಏರ್ಪಡಿಸಿ ನಿರಾಯುಧರಾಗಿ ಬಂದಂಥ ದೇವಟಿ ಪರಂಬಿಗೆ ನಿರಾಯುಧರಾಗಿ ಬಂದಂಥ ಕೊಡವರ ಮೇಲೆ ಟಿಪ್ಪು ಸೇನೆ ದಾಳಿ ಮಾಡಿ ನೂರಾರು ಅಥವಾ ಸಂಖ್ಯೆ ನಿಖರವಾಗಿ ಹೇಳಕ್ಕಾಗಲ್ಲ, ಕೆಲವರು ಸಾವಿರಾರು ಅಂತ ಹೇಳ್ತಾರೆ, ಕೆಲವರು ನೂರಾರು ಹೇಳ್ತಾರೆ. ಆ ಸಂಖ್ಯೆ ಬಗ್ಗೆ ಭಿನ್ನ ಅಭಿಪ್ರಾಯಗಳಿದೆ. ಆದರೆ ಒಂದಿಷ್ಟು ಜನರನ್ನ ನರಮೇಧ ನಡೆದು ಹೋಗುತ್ತೆ. ನಿರಾಯುಧರಾಗಿದ್ದಂತೆ ಕೊಡವರ ಮೇಲೆ ದಾಳಿ ಮಾಡಿ ಅವರನ್ನ ಮಾರಣ ಹೋಮ ನಡೀತದೆ. ಅಯ್ಯಂಗೇರಿ ಪಂಚಾಯತಿ, ಈಗಿನ ಅಯ್ಯಂಗೇರಿ ಪಂಚಾಯತಿ ದೇವಾಟಿ ಪರಂಬೆ ಅಂತ ಹೇಳುವ ಪ್ರದೇಶದಲ್ಲಿ. ಆ ನಂತರ ತನಗೆ ಸಿಕ್ಕ ವಶಕ್ಕೆ ಕರೆದುಕೊಂಡಂತ ಕೊಡವ ಸಮುದಾಯದವರನ್ನ ಶ್ರೀರಂಗಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಮತಾಂತರವನ್ನ ಮಾಡ್ತಾರೆ. ಮತಾಂತರ ಮಾಡಿದಂತಹ ಕೊಡವ ಸಮುದಾಯರನ್ನ ಅವರು ಬಿಟ್ಟು ಕಳಿಸ್ತಾರೆ. ಇಲ್ಲಿ ಅವರು ಕೊಡಗಿಗೆ ಮರಳಿ ಬಂದಾಗ ಕೊಡವ ಸಮುದಾಯದ ಪೂರ್ವಿಕರು ಅವರನ್ನ ಕೊಡವ ಸಮುದಾಯಕ್ಕೆ ತೆಗೆದುಕೊಳ್ಳುವುದಕ್ಕೆ ಹಿಂದೇಟು ಹಾಕ್ತಾರೆ. ಹಾಗಾಗಿ ಅವರು ಪ್ರತ್ಯೇಕವಾಗಿ ಕೊಡವ ಮುಸ್ಲಿಂ ಅಂತ ಹೇಳಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಕೊಡವ ಮುಸ್ಲಿಂ ಅಂತ ಹೇಳಿ ಅವರು ಇಂದಿಗೂ ನಾವು ಕೊಡವ ಮುಸ್ಲಿಂ ಅಂತ ಇರುವುದನ್ನು ನಾವು ಗಮನಿಸಬಹುದು. ಬೇರೆ ಬೇರೆ ಕಾರಣಗಳಿಗಾಗಿ ಅದು ಮುಸ್ಲಿಂ ಸಮುದಾಯದಲ್ಲಿ ಗುರುತಿಸ್ಕೊಂಡ್ರು ಇವತ್ತಿಗೂ ಕುಟುಂಬದ ಹೆಸರುಗಳಿದೆ. ಕೊಡವ ಸಂಪ್ರದಾಯ ಆಚರಣೆಗಳ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವವರಿದ್ದಾರೆ. ಒಂದಿಷ್ಟು ವರ್ಷಗಳು ಹೋಗ್ತಾ ಹೋದಾಗೆ ಅವರ ಸಂಬಂಧಗಳು ಬೇರೆ ಬೇರೆ ರೀತಿ ಆಗ್ತಾ ಹೋದಾಗೆ ಅವರು ಒಂದು ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಿರೋ ಹೋಗೋದನ್ನು ನಾವು ಗಮನಿಸಬಹುದು. ಈ ಟಿಪ್ಪು ನರಮೇಧ ಮಾಡಿದ ಕಾರಣಕ್ಕಾಗಿ ಸಹಜವಾಗಿ ಅವರ ಜಯಂತಿಯನ್ನ ಈ ಜಿಲ್ಲೆಯಲ್ಲಿ ಆಚರಣೆ ಮಾಡೋದಕ್ಕೆ ಸಹಜವಾಗಿ ಯಾರೂ ಒಪ್ಪೋಕೆ ಸಾಧ್ಯನೇ ಇಲ್ಲ, ಅದನ್ನು ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೊಡವರಂತೂ ಒಪ್ಪೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಿಂದುತ್ವದ ನೆಲೆಗಟ್ಟಿನಲ್ಲಿ ಹಿಂದೂಗಳು ಸಹ ಅದನ್ನು ವಿರೋಧ ಮಾಡಿದಿರೋದನ್ನ ಗಮನಿಸಿರು. ಸೇಮ್ ಅದೇ ನವೆಂಬರ್ 10ರಂದೇ ಕೊಡಗು ಬಂದ್ಗೂ ಸಹ ಕಾಲ್ಫಾರ್ ಮಾಡ್ತಾರೆ. ಅದಕ್ಕೂ ಮೊದಲು ಪೂರ್ವಭಾವಿ ಸಭೆ ನಡೆಸಿದಾಗ ಆವಾಗ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಒಬ್ಬರು ಹಿರಿಯರು ಜಿಲ್ಲಾಧಿಕಾರಿ ಆಗಿದ್ರು. ಅವರು ಈ ಆಡಳಿತ ವ್ಯವಸ್ಥೆಯ ಒಂದು ಲೋಪ ಇದೆ. ನಾನು ಗಮನಿಸಿದ ಹಾಗೆ ಬೇರೆ ಟಿಪ್ಪು ಜಯಂತಿ ಅಲ್ಲ, ಅಂಬೇಡ್ಕರ್ ಜಯಂತಿ ಮಾಡಲಿ ಅಥವಾ ವಾಲ್ಮೀಕಿ ಜಯಂತಿ ಮಾಡಲಿ, ಯಾವುದೇ ಸಂದರ್ಭದಲ್ಲಿ ಮಹಾನ್ ನಾಯಕರುಗಳ ಜಯಂತಿ ಮಾಡೋ ಸಂದರ್ಭದಲ್ಲಿ ಅವರ ಸಮುದಾಯದ ಮುಖಂಡರುಗಳನ್ನು ಸಭೆಗೆ ಆಹ್ವಾನಿಸೋದು. ಅಂಬೇಡ್ಕರ್ ಜಯಂತಿ ಮಾಡುವಾಗ ಸಾರ್ವಜನಿಕವಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಬೇಕಾ, ಅಲ್ಲಿ ದಲಿತರನ್ನ ಕರಿಬೇಕಾ, ಒಂದು ವರ್ಗಕ್ಕೆ ಸೀಮಿತ ಅವರವರ ಸಮುದಾಯದನ್ನೇ ಕರೆಯೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಅದೇ ರೂಢಿಯನ್ನ ಈ ಟಿಪ್ಪು ಜಯಂತಿಯನ್ನು ಆಚರಣೆ ಸಂದರ್ಭ ಪೂರ್ವಭಾವಿ ಸಭೆ ಮಾಡುವ ಸಂದರ್ಭದಲ್ಲೂ ಸಹ ಎಲ್ಲ ಮುಸ್ಲಿಂ ಮುಖಂಡರುಗಳನ್ನ, ಜಮಾಯಿತುಗಳನ್ನ, ಇವರನ್ನ ಅಧ್ಯಕ್ಷರುಗಳನ್ನ ಜಿಲ್ಲಾಧಿಕಾರಿ ಆಹ್ವಾನಿಸ್ತಾರೆ. ಅವರಿಗೆ ಅನ್ನಿಸ್ತು ಈ ಕಾರ್ಯಕ್ರಮ ಪ್ರತಿಷ್ಠೆಯಾಗಿ ನಡಿಬೇಕು ಅಂತ ಹೇಳೋ ರೀತಿ ಕಾರ್ಯಕ್ರಮಕ್ಕೆ ಬಂದು ಕಾಲ್ಫಾರ್ ಮಾಡುತ್ತೆ, ಈ ಕಾರ್ಯಕ್ರಮ ನಡಿಬೇಕು ಅಂತ. ಇದು ಟಿಪ್ಪು ಜಯಂತಿಗೆ ಮಾತ್ರ ಮಾಡೋದಲ್ಲ, ಈ ಜಿಲ್ಲಾಡಳಿತ ವ್ಯವಸ್ಥೆಗಳು ಅಥವಾ ತಾಲೂಕು ಆಡಳಿತ ಆ ಸಮುದಾಯ ಈ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಅದು ಸರ್ಕಾರದ ಉದ್ದೇಶ ಒಂದು ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು ಅಂತ. ಆದರೆ ಬರ್ತಾ ನಮ್ಮ ಸ್ಥಳೀಯ ವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ವ್ಯವಸ್ಥೆಯ ಭಾಗವಾಗಿಯೇ ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಮಾಡಿ ಹಾಕ್ತಾರೆ. ಈಗ ನೀವು ಹೇಳಿದಾಗೆ ವಾಲ್ಮೀಕಿ ಜಯಂತಿ ಇರ್ಬೋದು, ಅದು ವಾಲ್ಮೀಕಿ ಸಮುದಾಯವನ್ನು ಮಾತ್ರ ಕರೆಯೋದು. ವಿಶ್ವಕರ್ಮ ಜಯಂತಿ ಇರ್ಬೋದು, ಆ ವಿಶ್ವಕರ್ಮ ಸಮುದಾಯದವ್ರನ್ನ ಮಾತ್ರ ಕರೆಸಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು. ಅದು ಸಂದೇಶ ಕೊಡಬೇಕಾಗಿದೆ ಎಲ್ಲ ಸಮುದಾಯಕ್ಕೆ ಸೇರಿ ಅವ್ರದ್ದು ಸಂದೇಶಗಳನ್ನ
ತಲುಪಿಸ್ಬೇಕಂತ ಕೆಲಸ ಆಗ್ಬೇಕಿತ್ತು, ಬಟ್ ಅದು ಆಗ್ತಾ ಇಲ್ಲ. ಅಲ್ಲ, ಆಡಳಿತ ವ್ಯವಸ್ಥೆ ಅದನ್ನು ನಾನು ಈ ಕಾರ್ಯಕ್ರಮದಲ್ಲೂ ಅದನ್ನು ಹೇಳುವಂಥ ಆ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕು. ಹಾಗೆ ಮಾಡುವುದಕ್ಕೆ ಹೋಗಬಾರ್ದು. ಅವರ ಈಗ ಒಬ್ಬ ರಾಷ್ಟ್ರೀಯ ನಾಯಕರು ಇರ್ತಾರೆ, ಅಥವಾ ರಾಜ್ಯದ ಮಟ್ಟದ ನಾಯಕರು ಇರ್ತಾರೆ, ಅಥವಾ ಅವ್ರ ಸೇವೆಗಳಿರುತ್ತೆ, ಕೊಡುಗೆ ಇರುತ್ತೆ, ಅವರ ಸಮುದಾಯದ ಆಧಾರದಲ್ಲಿ ಮೀಟಿಂಗ್ಗಳನ್ನು ಮಾಡಕ್ಕೆ ಹೋಗಬಾರ್ದು. ಯಾವಾಗ ಟಿಪ್ಪು ಜಯಂತಿ ಸಂಬಂಧಪಟ್ಟ ಹಾಗೆ ಈ ಸಮುದಾಯಗಳಲ್ಲಿ ಬಂತು, ಎಲ್ಲರಿಗೂ ಜನ ಸೇರಿಸಬೇಕು ಅಂತ ಹೇಳಿ ಪ್ರತಿಷ್ಠೆ ಬಂತು. ಕೊಡಗು ಬಂದ್ ಕಾಲ್ ಫಾರ್ಮ್ ಆಯಿತು, ಜನ ಸೇರಿಸಬೇಕು ಅಂತ ಹೇಳಿತು. ಮಾಹಿತಿಯ ಪ್ರಕಾರ ಕೇರಳದಿಂದಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಇತ್ತು. ನಿಷೇಧಾಜ್ಞೆ ಹೇರಲ್ಪಟ್ಟಿತು. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಕ್ಕೆ ಬಂದರು. ಮಡಿಕೇರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಅವತ್ತು ಜಮಾಯಿಸಿದರು. ಸಹಜವಾಗಿ ವಿರೋಧ ಮಾಡುವವರು ಕಡಿಮೆ ಪ್ರಮಾಣದಲ್ಲಿ ಜನ ಇದ್ರು. ನನ್ನ ಪ್ರಕಾರ ಒಂದು 50ಕ್ಕಿಂತ ದಾಟಲಿಕ್ಕಿಲ್ಲ. ನಾವು ಸಹ ನೀವು ಹೇಳಿದ ಹಾಗೆ ಸಾಕ್ಷಿ ಪ್ರತ್ಯಕ್ಷದರ್ಶಿಗಳಾಗಿರುವ ಕಾರಣಕ್ಕಾಗಿ ಹೇಳುವಂಥ ಜನತೆ ಮೇಲೆ ನಾವು ಬಂದು ಸೇರಿದಾಗ ಅದನ್ನು ವಿರೋಧಿಸುವಂಥವರು ಒಂದು 50 ಜನಕ್ಕಿಂತ ಕಡಿಮೆಯಷ್ಟೇ ಜನ ಇದ್ರು. ಇವರು ಬಂದು ಅಡ್ಡಗಟ್ಟಿದ ಸಂದರ್ಭದಲ್ಲಿ ಏಕಾಏಕಿ ವಾಹನಗಳಿಂದ ಕಲ್ಲು ತೂರಾಟ ನಡೆಯಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ಕಡೆಯಿಂದ ಕಲ್ಲು ತೂರಾಟ. ಅಂದ್ರೆ ಬಹುಶಃ ಈ ಒಂದು ಪರಿಸ್ಥಿತಿಯಲ್ಲಿ ವಿಕೋಪಕ್ಕೆ ಹೋಗುತ್ತೆ, ದಾಳಿ ನಮ್ಮ ಮೇಲೆ ದಾಳಿ ಆಗ್ಬೋದು ಅಂತ ಕಾರಣಕ್ಕಾಗಿ ಅಥವಾ ಬೇರೆ ದಾಳಿ ಮಾಡಬೇಕು ಅಂತ ಸಿದ್ಧತೆ ಮಾಡಿಕೊಂಡು ಬಂದಾಗ ಇರೋ ಸಿದ್ಧತೆಗಳು ಕಲ್ಲುಗಳನ್ನು ಏಕಾಏಕಿ ತೂರಾಟ ಮಾಡಿದ್ರು. ನನಗೂ ಸಹ ನಾನು ಜನತಿಮೆಯ ವೃತ್ತಕ್ಕೆ ತಲುಪಬೇಕು, ಕಲ್ಲು ತೂರಾಟ ಪ್ರಾರಂಭ ಆಗಿದೆ. ನನಗೆ ನಿಜವಾಗ್ಲೂ ಆ ಕ್ಷಣದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಯಾರು ಕಲ್ಲು ತೂರಾಟ ಮಾಡ್ತಾರೆ, ಯಾರ ಮೇಲೆ ತೂರಾಟ ಮಾಡ್ತಾರೆ, ಯಾಕಾಗಿ ಅಂತ ಹೇಳುವ ಅರಿವಾಗ್ಲಿಲ್ಲ. ಅಂದ್ರೆ ಇವರು ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಹಾಕ್ತಿದ್ದಾರೆ ಆ ಕ್ಷಣಕ್ಕೆ ಬಂದು ತಲುಪಿದಾಗ ನಾನು ನನ್ನ ಡೈರಿನ ಹಿಂಗೆ ಬಾಚ್ಕೊಂಡು ಯಾವುದೊಂದು ವೆಹಿಕಲ್ ಪೊಲೀಸ್ ಗಾಡಿಯಲ್ಲಿ ಸುಧಾರಿಸ್ಕೊಂಡಿದ್ರು. ಹಿಂದೆ ನಿಂತಿರೋ ಕಾಲು ಬಿದ್ದರೆ ಕಷ್ಟ ಅಂದ್ರೆ ಏಕಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಕ್ಕೆ ಪ್ರಾರಂಭಿಸಿದ್ರು. ದೊಡ್ಡ ಮಟ್ಟದ ರಾಜಾಂತ ಆಗುವ ರೀತಿಯಲ್ಲಿ ಆಯಿತು. ಲಾಸ್ಟಿಗೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಕ್ಕೆ ಗಾಡಿಯಲ್ಲಿ ಗುಂಡು ಹಾರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದೇ ಸಂದರ್ಭದಲ್ಲಿ ಆ ವಿದ್ಯಮಾನಗಳು ನಡೀತಾ ಇದ್ದಾಗನೇ ವಿಶ್ವ ಹಿಂದೂ ಪರಿಷತ್ನ ಕೊಡಗು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಂತ ದೇರಪಂಡ ಕುಟ್ಟಪ್ಪರವರು ಸಾವನ್ನಪ್ಪುತ್ತಾರೆ. ಅದನ್ನ ಈ ಟಿಪ್ಪು ಜಯಂತಿ ಆಚರಣೆಗೆ ಬಂದವರು ತಳ್ಳಿ ಅವರು ಸಾಯಿಸಿದ್ದಾರೆ ಅಂತ ಹೇಳುವಂತ ಮೆಸೇಜ್ ಪ್ರಾರಂಭ ಆಯಿತು. ಎಲ್ಲ ಮಾಧ್ಯಮಗಳಲ್ಲಿ ಅದು ಸುದ್ದಿ ಬಿತ್ತರಾಯಿತು. ಹೀಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಹತ್ಯೆ ಆಗಿದೆ ಅಂತ ಹೇಳೋ ಸುದ್ದಿ ಬಂತು. ಆ ನಂತರ ಅದಕ್ಕೆ ಪ್ರತಿಕಾರವಾಗಿ ಈ ಜಯಂತಿಯನ್ನು ಮುಗಿಸಿ ಹೋಗ್ತಿದ್ದಾಗ ಕೊಡಗು ಭಾರತೀಯ ವಿದ್ಯಾಭವನ ವಿದ್ಯಾಸಂಸ್ಥೆಯ ಕೆಳಭಾಗದಲ್ಲಿ ನೆಲ್ಲಿಹುದಿಕೆರೆಯ ಶಹಾವುಲ್ ಹಮೀದ್ ಹೇಳುವಂತ ತರುಣನ ಗುಂಡಿಕ್ಕಿ ಹತ್ಯೆ ಮಾಡುವಂತಹ ಕೆಲಸಗಳು ನಡೆಯಿತು. ಆ ನಂತರದ ಉದ್ವಿಗ್ನಕಾರಿ ವಾತಾವರಣ ಆಗಿದ್ದು ಜಿಲ್ಲೆಯ ಬೇರೆ ಬೇರೆ ಕಡೆಯಲ್ಲಿ ಅದು ಗಲಾಟೆಗೆ ಸಹ ಕಾರಣ ಆಯಿತು. ಹಿಂದೂ ಮುಸ್ಲಿಂ ರೀತಿಯ ದ್ವೇಷದ ರೀತಿಯಲ್ಲಿ ಆ ವಿದ್ಯಮಾನಗಳು ನಡೆಯಿತು. ಸರ್ಕಾರ ಸಹ ಒಂದು ಪ್ರತಿಷ್ಠೆಗಾಗಿ ಒಂದು ಜಯಂತಿಯನ್ನು ಆಚರಣೆ ಮಾಡಕ್ಕೆ ಹೋಗಿ ಸಾರ್ವಜನಿಕವಾಗಿ ಒಂದಿಷ್ಟು ಶಾಂತಿಯನ್ನ ಕದಡುವಂಥದ್ದಾಯಿತು. ಬಹುಶಃ ಅದು ಮುಂದುವರಿದಿರೋದು ಒಂದು ಸಮಾಧಾನಕರ ಅಂಶ ಅಂತ ಹೇಳ್ಬೋದು. ನಂತರದ ಒಂದು 2 ವರ್ಷ ನಡೀತು ಬಂತು. ಸಾಕಷ್ಟು ಪೊಲೀಸ್ ಭದ್ರತೆಯಲ್ಲೆಲ್ಲ ಸಾಂಕೇತಿಕವಾಗಿ ಆಚರಣೆ ಮಾಡಿದ್ರು. ಬರ್ತಾ ಬರ್ತಾ ಅದು ಶಾಶ್ವತವಾಗಿ ಸ್ಟಾಪ್ ಆಗಿದೆ. ಕೊಡಗಿನ ಮಟ್ಟಿಗೆ ಅದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಹಲವು ವರ್ಷಗಳಿಂದ ಸಣ್ಣ ಪುಟ್ಟ ವಿಚಾರಗಳಿಗೆ ಭಾವನಾತ್ಮಕವಾಗಿ ಸಾಮುದಾಯಿಕವಾಗಿ ಭಿನ್ನಾಭಿಪ್ರಾಯ ಇದ್ದಿದೆ. ಆದರೆ ಇಷ್ಟರ ಮಟ್ಟಿಗೆ ಒಂದು ಜನರನ್ನ ಆಕ್ರೋಶಭರಿತನವಾಗಿ ಪ್ರವೋಕ್ ಮಾಡುವಂಥ ರೀತಿಯಲ್ಲಿ ಆಗಿದ್ದು ಒಂದು ಕರಾಳ ಅಧ್ಯಾಯ ಅಂತಲೇ ಹೇಳ್ಬೋದು. ಈ ವಿಚಾರದಲ್ಲಿ ಈ ಭಾವನಾತ್ಮಕ ಭಿನ್ನತೆ, ಧಾರ್ಮಿಕ ಭಿನ್ನತೆ, ಜನಾಂಗೀಯ ಭಿನ್ನತೆ ಒಳಗುಂಟಾಯ್ತಲ್ಲ, ಅದು ಬರ್ತಾ ಬರ್ತಾ ಹೇಗೆ ಸುಧಾರಿಸ್ತಾ ಬಂತು? ಅದು ಸುಧಾರಿಸೋದಕ್ಕೆ ಅಂತ ಹೇಳಿದ್ರೆ ಅದರ ನಾನು ಗಮನಿಸಿದ ಹಾಗೆ ಅದರ ತಕ್ಷಣದ ರಾಜ್ಯಕ್ಕೆ ಲಾಭ ಸಿಕ್ಕಿದ್ದು ಬಿಜೆಪಿಗೆ. ತಕ್ಷಣ ಬಂದಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಸುಲಭವಾಗಿ ಗೆಲುವು ಸಾಧಿಸ ಸಾಧ್ಯ ಆಯಿತು ಅಂತ ನಾನು ಗಮನಿಸಿದ ಹಾಗೆ. ಹಿಂದೂ ಮತ ಸಮೀಕರಣ ಆಗೋದಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಸರ್ಕಾರ ಯಾಕೆಂದರೆ ಇಲ್ಲಿ ಕೊಡವರ ಹತ್ಯೆಕಾಂಡ ಆಗಿ ಕೊಡವರು ಪ್ರತ್ಯಕ್ಷ ಸಾಕ್ಷಿ, ಅದು ಏನು ಊಹೆ ಮಾಡಿಕೊಂಡು ಹೇಳುವಂಥದ್ದು ಅಥವಾ ರಾಜಕೀಯವಾಗಿ ಮಾತಾಡೋದು ಬೇರೆ. ಇಲ್ಲಿ ಕಣ್ಣ ಮುಂದೆ ಇರುವ ಸಾಕ್ಷಿ, ಅದು ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ವಿರುದ್ಧವನ್ನು, ನಮ್ಮ ಭಾವನೆಗೆ ವಿರುದ್ಧವಾಗಿ ನಡೀತಿದೆ ಅಂತ ಹೇಳುವಾಗ ಆ ವಿರುದ್ಧವಾಗಿ ಮಾಡಿದವರು ಯಾರು? ಕಾಂಗ್ರೆಸ್ ಪಕ್ಷ ಮಾಡಿತು. ಕಾಂಗ್ರೆಸ್ ಪಕ್ಷ ಟಿಪ್ಪು ಜಯಂತಿ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧವಾದ ದ್ವೇಷ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಟ್ಟಿದ್ದನ್ನು ನಾವು ಗಮನಿಸಿ. ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಸದಸ್ಯರುಗಳು ಗೆದ್ದು ಬಂದರು, ತಾಲೂಕ್ ಪಂಚಾಯಿತಿಯಲ್ಲಿ ಅದು ಗೆದ್ದು ಬಂದರು. ಅದೇ ಸಮಯದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಆಗೋದಕ್ಕೆ ಪ್ರಾರಂಭ ಆಯಿತು. ಹೇಗೆ ಅಂತ ಹೇಳಿದ್ರೆ, ಹಿಂದೂಗಳು ಕಾಂಗ್ರೆಸ್ಗೆ ವಿರೋಧ ಮಾಡೋಕ್ಕೆ ನೇರವಾಗಿ ಸ್ಟಾರ್ಟ್ ಮಾಡಿದ್ರು. ಅದರೊಂದಿಗೆ ಈ ಟಿಪ್ಪು ಜಯಂತಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅಲ್ಲೂ ಭಿನ್ನ ಅಭಿಪ್ರಾಯಗಳು ಬರಕ್ಕೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಬಿದ್ದಾಟಂಡ ಪ್ರದೀಪ್ ಅವರು ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಗೆ ಆಯಿತು. ಅವರು ಪಕ್ಷದ ಸಭೆಯಲ್ಲಿ ಹೋದಾಗ ಮುಸ್ಲಿಂ ಮುಖಂಡರುಗಳು ನಿಮ್ಮ ಟಿಪ್ಪು ಜಯಂತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಯಾಕೆ ನಮ್ಮ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರು. ಒಂದು ಕಡೆಯಲ್ಲಿ ಅವರು ಜನಾಂಗದ ಒಬ್ಬ ಒಡವ ಸಮುದಾಯದವನಾಗಿ ಅವ್ರಿಗೆ ಹೇಗೆ ಅದನ್ನು ಸಮರ್ಥನೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಸರ್ಕಾರದ ಕಾರ್ಯಕ್ರಮ ಹೇಳಿದ ಮಾತ್ರಕ್ಕೆ ಒಂದು ತನ್ನ ಜನಾಂಗದ ವಿರುದ್ಧವಾಗಿ ನಡ್ಕೊಳ್ಳುವ ರೀತಿಯಲ್ಲಿ ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ? ಆ ನಂತರನೂ ಸಹ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಬಿಕ್ಕಟ್ಟಿಗೆ ಸಿಕ್ಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂಥ ವೀಣಾ ಆಚಾರ್ಯ ಅವರು ಈ ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಒಂದು ಅವಾಯ್ಡ್ ಮಾಡಿದ್ರು. ಆವಾಗ ಮುಸ್ಲಿಂ ಮುಖಂಡರೆಲ್ಲ ಸ್ಟಾರ್ಟ್ ಮಾಡಿದ್ರು, ಇವರು ನಮ್ಮ ವೋಟ್ ಬ್ಯಾಂಕ್ ಆಗಿರೋ ಮುಸ್ಲಿಂ ವಿರುದ್ಧವಾಗಿ ಇದ್ದಾರೆ. ಅವರು ಕೊಡವ ಸಮುದಾಯಕ್ಕೆ ವಿರುದ್ಧವಾಗಿ ಅಲ್ಲಿ ಏನು ಪಾಪ ಇನ್ನೊಂದ್ಸಲ ಅವರು ಟಿಪ್ಪು ಜಯಂತಿ
ಬಂದಾಗ ಕೊಡವರು ಬೈಕ್ ಮಾಡಿದ್ರು. ಇವರು ಕೊಡವ ವಿರೋಧಿ, ಕೊಡವರ ಭಾವನೆಗೆ ಧಕ್ಕೆ ತರ. ಆಚೆ ಕಡೆ ಮುಸ್ಲಿಂ ಬೈದ್ರು, ಈಚೆ ಕಡೆ ಕೊಡವರು ಬೈದ್ರು. ಕಾಂಗ್ರೆಸ್ ಮುಖಂಡರು ಅನುಭವಿಸಿದಷ್ಟು ಹಿಂಸೆ ನನ್ನ ಪ್ರಕಾರ ಹಿಂದೂ ಮುಖಂಡರುಗಳು ಬೇರೆ ಯಾರು ಅನುಭವಿಸಲಿಕ್ಕಿಲ್ಲ. ಎಲ್ಲ ಹೋದ್ರು ಮೀಡಿಯಾದವರು ಪತ್ರಿಕಾಗೋಷ್ಠಿ ಮಾಡಲಿ, ಎಲ್ಲೇ ಸಿಗಲಿ ಒಂದು ಪ್ರಶ್ನೆ, ಟಿಪ್ಪು ಜಯಂತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಜೆಪಿ ಅವರಿಗೆ ಏನು ಸಮಸ್ಯೆ ಇಲ್ಲ, ಸಾರಾಸಗಟವಾಗಿ ವಿರೋಧ ಮಾಡೋದು. ಇವರಿಗೆ ಅದನ್ನು ಸ್ವೀಕಾರ ಮಾಡೋಕ್ಕೂ ಆಗೋಲ್ಲ, ವಿರೋಧ ಮಾಡೋಕ್ಕೂ ಆಗೋಲ್ಲ. ಒಂದು ಸಲ ಆ ಸಬ್ಜೆಕ್ಟ್ ಮುಗಿದ್ರೆ ಸಾಕು ಅಂತ ಹೇಳಿ ನಾಯಕರುಗಳಿದ್ರು. ಬಿ ಟಿ ಪ್ರದೀಪ ನೋಡಿ, ರಾಜಕೀಯವಾಗಿ ಅದನ್ನ ಇವನ್ ಮುಸ್ಲಿಂ ಮುಖಂಡರುಗಳು ಸಹ ಯೋಚನೆ ಮಾಡಿದೆ. ಸಣ್ಣ ಪುಟ್ಟವರು ಸಹ ಸೇರಿ ಎಲ್ಲರೂ ಪ್ರಶ್ನೆ ಮಾಡಕ್ಕೆ ಸಾಕಷ್ಟು ಕಾಲಘಟ್ಟಗಳವರೆಗೆ ಈ ಪೊನ್ನಣ್ಣ ಅವರು, ಮಂತ್ರಗೌಡ ಅವರು ಗೆಲ್ಲುವವರೆಗೂ ಈ ಪ್ರಶ್ನೆಗಳು ಕಾಂಗ್ರೆಸ್ ಮುಖಂಡರುಗಳಿಗೆ ಬಂತು. ಆದರೆ ಪೊನ್ನಣ್ಣ ಅವರು ಬಹಳ ಡಿಪ್ಲೊಮೆಟಿಕ್ ಆಗಿ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯನ ವ್ಯಕ್ತಪಡಿಸುವ ಮೂಲಕ ಕೊಡವರದು ದ್ವೇಷ ಇಲ್ಲದಾಗಿ ಮಾಡಿಕೊಂಡ್ರು, ಈಚೆ ಕಡೆ ಮುಸ್ಲಿಮರು ದ್ವೇಷ ಇಲ್ಲದ ರೀತಿಯಲ್ಲಿ ಅವರು ಅದನ್ನ ಪರಿಸ್ಥಿತಿನ ನಿಭಾಯಿಸಿದ್ರು, ಕೂಲ್ ಮಾಡಿದ್ರು. ಬಹುಶಃ ಅದೇ ಜವಾಬ್ದಾರಿ ಅಥವಾ ತಂತ್ರಗಾರಿಕೆ ಅಥವಾ ನೈಪುಣ್ಯದಿಂದ ಬೇರೆ ಕಾಂಗ್ರೆಸ್ ಮುಖಂಡರುಗಳು ಪ್ರತಿಕ್ರಿಯೆ ಕೊಡಕ್ಕೆ ಹೋಗ್ಲಿಲ್ಲ. ಅದನ್ನ ಸಮರ್ಥಿಸಿ ಅಳವಡಿಸಿಕೊಂಡ್ರು, ವಿರೋಧ ಮಾಡಿ ಸಿಕ್ಕಾಕೊಂಡ್ರು. ನವೆಂಬರ್ 10 ಬಂತು ಹೇಳಿದ್ರೆ ಕಾಂಗ್ರೆಸ್ ಮುಖಂಡರಿಗೆ ನಿದ್ದೆ ಭಂಗ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಬಹುತೇಕ ನನಗೆ ಅನ್ಸುದು ಆ ಒಂದು 2-3 ವರ್ಷ ಕಾಂಗ್ರೆಸ್ ಸಭೆಗಳಲ್ಲಿ ಬೇರೆ ಯಾವ ಪಕ್ಷದ ಸಂಘಟನೆಗಳ ಬಗ್ಗೆ ಚರ್ಚೆ ಆಗಿಲ್ಲ. ಪಕ್ಷ ಸೋತು ತಳಮಟ್ಟ ತಲುಪಿ ಹೋಗಿದ್ದು. ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಬಹುತೇಕ ಗ್ರಾಮ ಪಂಚಾಯತಿಗಳಿಲ್ಲ, ಸೊಸೈಟಿಗಳಿಲ್ಲ, ಎಲ್ಲೂ ಕಾಂಗ್ರೆಸ್ ಅವರು ಇಲ್ಲ. ಹೆಸರಿಗೆ ಮಾತ್ರ ಲೀಡರ್ಸ್ಗಳು, ಮುಖಂಡರುಗಳು ಅಷ್ಟೇ ಇದ್ದಾರೆ, ಕಾರ್ಯಕರ್ತರಿಲ್ಲ, ಬೆಂಬಲಿಗರಿಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂತು. ಆವಾಗ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು ಹೇಗೆ ಯೋಚನೆ ಮಾಡೋ ಬದಲು ಈ ಟಿಪ್ಪು ಬಗ್ಗೆ ಚರ್ಚೆ ಮಾಡುವ ರೀತಿಯಲ್ಲಿ ಬಂತು. ಬಹುತೇಕ ಮುಖಂಡರುಗಳು ಸಹ ಎಲ್ಲೇ ಮೀರಿ ಮಾತಾಡುವ ರೀತಿಯಲ್ಲಿ ಅದೊಂದೇ ಸಬ್ಜೆಕ್ಟ್ ಅವರಿಗೆ, ಮುಸ್ಲಿಮ್ಸ್ಗೆ ಬಿಜೆಪಿನ ವಿರೋಧ ಮಾಡುವವರು, ಹಿಂದುತ್ವ ವಿರೋಧ ಮಾಡುವಂತ ಆದರೂ ಸಹ ಅದರ ಲಾಭ ಅವರಿಗೆ ಆಗುತ್ತೆ ಅಂತ ಹೇಳುವ ಅರಿವೇ ಆಗದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ರು. ಅವ್ರಿಗೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡದನ್ನು ಗಮನಿಸಿದ್ರು. ಆದ್ರೆ ಎಟ್ ಎ ಟೈಮ್ ಅವರು ಈ ಮತವನ್ನು ಹಾಕುವಾಗ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ವಿರುದ್ಧವಾಗಿ ಇವರು ನಮ್ಗೆ ಜಯಂತಿಗೆ ಬರಲಿಲ್ಲ, ಟಿಪ್ಪು ಜಯಂತಿಗೆ ಸಹಕಾರ ಕೊಡಲಿಲ್ಲ, ಹೇಳಿಕೆ ಕೊಡಲಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಅದನ್ನ ಬಿಂಬಿಸ್ತಾ ಬಂದ್ರು. ಆ ನಂತರ ನನಗೆ ಅನ್ಸೋದು ರಾಜ್ಯ ಮಟ್ಟದಲ್ಲಿ ಮುಸ್ಲಿಮ್ಸ್ ಮತಗಳು ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರಿಗೆ ಕ್ರೋಢೀಕರಣ ಆಗೋದಕ್ಕೆ ಇದು ಕಾರಣ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಪ್ರಬಲವಾಗಿ ನಿಂತಿದ್ದಾರೆ ಅಂತ ಹೇಳುವ ಕಾರಣಕ್ಕಾಗಿ ಈ ಸಂಘ ಪರಿವಾರದ ಸಂಘಟನೆಗಳು ವಿರೋಧ ಮಾಡ್ತು, ಬಿಜೆಪಿ ರಾಜಕೀಯವಾಗಿ ವಿರೋಧ ಮಾಡ್ತು. ಆದರೆ ಆವಾಗ ಅದರ ವಿರೋಧವನ್ನ ಲೆಕ್ಕಿಸದೆ ಅವರು ಜಯಂತಿನ ಆಚರಣೆ ಮಾಡಿದಂಥ ಕಾರಣಕ್ಕಾಗಿ ಸಾರಾಸಗಟವಾಗಿ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಈ ಮುಸ್ಲಿಂ ಸಮುದಾಯ ಇವತ್ತು ಕಳೆದ ಬಾರಿ ಇರ್ಬೋದು, ಅದರ ಹಿಂದಿನ ಅವಧಿಗಳಲ್ಲಿ ಇರ್ಬೋದು, ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ದು ಅವರಿಗೆ ಅದು ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ಲಾಭವಾಗಿರುವಂಥದ್ದು, ಕಾಂಗ್ರೆಸ್ಗೆ ಅದು ರಾಜಕೀಯವಾಗಿ ಲಾಭವಾಯಿತು. ಕೊಡಗಿನಲ್ಲಿ ಅದು ಹಿನ್ನಡೆಗೆ ಸಹ ಕಾರಣ ಆಯಿತು. ಇನ್ನೊಂದು ಆ್ಯಂಗಲ್ ನಾವು ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಮೊದಲ ಬಾರಿಗೆ ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಎಡವುತ್ತೋ ಅಥವಾ ಮಾಹಿತಿ ಇಲ್ಲದೆ ಸಮಸ್ಯೆ ಆಯಿತೋ ಗೊತ್ತಿಲ್ಲ, ಇವ್ರದ್ದು ಸಂಖ್ಯೆನೂ ಕಡಿಮೆ ಇತ್ತು, ಪೊಲೀಸರ ಸಂಖ್ಯೆನೂ ಕೂಡ ಕಡಿಮೆ ಇತ್ತು, ಭದ್ರತೆ ಕೂಡ ಅವರು ಸಿದ್ಧರಾಗಿ ಬಂದಂಥ ಪ್ರಮಾಣದಲ್ಲಿ ಇಲ್ಲಿ ಭದ್ರತೆ ವ್ಯವಸ್ಥೆ ಇರಲಿಲ್ಲ. ಅದಾದ ನಂತರದಲ್ಲಿ ಬಹುಶಃ ಪೊಲೀಸ್ ಇಲಾಖೆಗೂ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ಅನಿಸುತ್ತೆ. ಆ ನಂತರದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತದೆ? ಅಲ್ಲ, ಸಹಜವಾಗಿ ಏನಾಗುತ್ತೆ ಅಂದ್ರೆ ಆಡಳಿತಾರೂಢ ಪಕ್ಷನೇ ಈ ಒಂದು ಕಾರ್ಯಕ್ರಮವನ್ನು ಮಾಡಕ್ಕೆ ಕರೆ ಕೊಟ್ಟಾಗ ಸಹಜವಾಗಿ ಅದರ ವಿರುದ್ಧವಾಗಿದ್ದವರೆಲ್ಲ ಪ್ರತಿಪಕ್ಷದ ಭಾಗದಲ್ಲಿ ಇದ್ದವಂತವರು. ಸಹಜವಾಗಿ ಏನಾಗುತ್ತೆ, ಪೊಲೀಸ್ ಅಧಿಕಾರಿಗಳಿಗೂ ಸಹ ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಈವನ್ ಆ ಜಿಲ್ಲಾಧಿಕಾರಿಯೂ ಸಹ ರಜೆಯಲ್ಲಿ ಕಳಿಸುವಂತ ಅನಿವಾರ್ಯತೆ ಸೃಷ್ಟಿಯಾಗುವಂತ ಪರಿಸ್ಥಿತಿ ಬಂದು ಹೋಯಿತು. ಪೊಲೀಸ್ ವರಿಷ್ಠಾಧಿಕಾರಿಯೂ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳುವ ಮೆಸೇಜಸ್ಗಳು ಸಹ ಬಂತು. ಏನು ಮಾಡೋಕ್ಕಾಗದ ಪರಿಸ್ಥಿತಿ, ವೈಯಕ್ತಿಕವಾಗಿ ಅವರಿಗೆ ಏನು ಮಾಡಬೇಕು ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ನಾನೇ ಖುದ್ದು ಗಮನಿಸಿದಾಗೆ ಲಾಠಿ ಚಾರ್ಜ್ ಮಾಡುವಂತ ಆರ್ಡರ್ ಮಾಡಿದ IG ಬಂದು SP ಮಾಡೋಕ್ಕಾಗಲಿಲ್ಲ. SP ಎಲ್ಲೋ ಮಾಬಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ SPನೇ ಎಲ್ಲೋ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ರು. ಅವ್ರು ಏನು ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸ್ವತಃ IG-ನೇ ನಿಂತು ಜನತೆ ಮೇಲೆ ಲಾಠಿ ಚಾರ್ಜಿಗೆ ಆರ್ಡರ್ ಮಾಡಿದ್ರು. ಆ ಲಾಠಿ ಚಾರ್ಜ್ ಮಾಡದೆ ಹೋದ್ರೆ ಎಷ್ಟು ಜೀವಗಳು ಹೋಗುವಂತ ಪರಿಸ್ಥಿತಿಗಳು ಸಹ ಬರುವಂತ. ಯಾಕಂದ್ರೆ ಮಾಬು ಒಂದು ಸಲ ಒಂದೇನಾಗ್ತದೆ, ಅದನ್ನ ಒಂದು ವಿಕೃತ ರೀತಿಗೆ ಹೋಗ್ಬಿಡುತ್ತೆ. ಮನಸ್ಸು ಸಿಕ್ಕಿದ ಕಡೆ ಕಲ್ಲು ದೂರಕ್ಕೆ ಪ್ರಾರಂಭಿಸಿದ್ರು. ಅದರದ್ದು ಬೇರೆ ಕಟ್ಟಡಗಳಿಂದ ಇವ್ರ ಮೇಲೆ ಕಲ್ಲು ಸಹ ಬರಕ್ಕೆ ಇತ್ತು. ಯಾಕಂದ್ರೆ ಒಂದೇ ಸಡೆ ಬ್ಲೈಮ್ ಮಾಡಕ್ ಆಗೋಲ್ಲ. ಬೇರೆ ಕಟ್ಟಡದಿಂದ ನಾವು ನೋಡಿದಾಗ ಬೇರೆ ಕಟ್ಟಡ ಮೇಲಿಂದ ಕಲ್ಲು ಬರಕ್ಕೆ ಸ್ಟಾರ್ಟ್ ಆಯ್ತು. ಆ ಕಟ್ಟಡ ಮೇಲೆ ಬಂದಿದ್ದು ಈ ಜಯಂತಿಗೆ ಬಂದವರಲ್ಲ. ಹಾಗಾದ್ರೆ ಅವರು ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಹಿಂಗೆ ಆದ್ರೆ ಹೀಗೆ ಮಾಡ್ಬೇಕು ಅಂತ ಹೇಳುವಂಥದ್ದು. ಬಹುಶಃ ಎಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಥವಾ ಅದನ್ನು ನಿಯಂತ್ರಣ ಮಾಡಕ್ಕೆ ಏನ್ ಮಾಡಬೇಕು, ಅಥವಾ ಸರ್ಕಾರಕ್ಕೆ ವರದಿ ಕೊಟ್ಟು ಬಹುಶಃ ಕೊಡಗಿನಲ್ಲಿ ಆ ಜಯಂತಿನ ಆಚರಣೆ ಮಾಡದ ರೀತಿಯಲ್ಲಿ ಮಾಡೋದಕ್ಕೆ ಸರ್ಕಾರ ಎಚ್ಚರ ವಹಿಸಬೇಕಾಗಿತ್ತು. ಯಾಕೆಂದ್ರೆ ಇಲ್ಲಿ ಕಾರಣವೂ ಇದೆ. ಇಲ್ಲಿ ಕೊಡಗಿನಲ್ಲಿ ಕಾರಣವೂ ಇರುವಾಗ ರಕ್ತಪಾತಕ್ಕೆ ಅವಕಾಶ ಮಾಡುವ ರೀತಿಯಲ್ಲಿ, ಜೀವ ಬಲಿ ತೆಗೆದುವ ರೀತಿಯಲ್ಲಿ ಪ್ರಕ್ರಿಯೆಗಳು ಹೋದ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುವುದಕ್ಕೆ ನಿಷೇಧಾಜ್ಞೆ ಹೇರಿಸುವೊಂದಿಗೆ ಯಾರು ಬರದ ರೀತಿಯಲ್ಲಿ ತಡೆಯುವಂತ ಕೆಲಸ ಕೊಡಗಿಗೆ ಸೀಮಿತವಾಗಿ ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಮಾಡಬೇಕಾಗಿತ್ತು. ಆ ಕೆಲಸವನ್ನು ಸರ್ಕಾರವೇ ಮಾಡಲಿಲ್ಲ.
ಪೊಲೀಸರು ಸಹ ಅಷ್ಟೇ. ಮತ್ತೆ ಎಷ್ಟೋ ಪೊಲೀಸರನ್ನ ಟೌನ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಬೋಪಣ್ಣವರು ಲಾಠಿ ಚಾರ್ಜ್ ನಿಯಮವನ್ನೆಲ್ಲ ಮೀರಿ ಹಿಂಗೆಲ್ಲ ಮಾಡಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ, ಹೆಂಗೆಲ್ಲ ಸಿಗುತ್ತೆ ಹಂಗೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಪರಿಸ್ಥಿತಿ ನಿಯಂತ್ರಣ ಏನು ಮಾಡಬೇಕು ಗೊತ್ತಾಗುತ್ತೆ. ಅದೇ ಮತ್ತೆ ಅವರಿಗೆ ಅದು ಕರ್ತವ್ಯ ಲೋಪದ ಥರ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇದು ಮಾಡುವಂಥದ್ದು ಆಯಿತು. ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಯಾರ್ಯಾರು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಆ ಸಮಯ ಕಾನ್ಸ್ಟೇಬಲ್ಗಳಿರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಅವ್ರುಗಳನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಇವರು ಮಾಡಿದ್ದಾರೆ, ಇವರು ಹಿಂಗೆ ಮಾಡಿದ್ದಾರೆ, ಇವರು ಬಿಜೆಪಿ ಪರ ಇರೋರು ಹೀಗೆ ಮಾಡಿದ್ದಾರೆ ಅಂತ ಹೇಳುವಂಗೆ ಮಾಡಿದ್ರು. ಬಹುಶಃ ಆ ರೀತಿ ಯಾವುದು ನಿಯಂತ್ರಣ ಲಾಠಿ ಚಾರ್ಜ್ ಮಾಡಿ ನಿಯಂತ್ರಣ ಮಾಡದೆ ಹೋದರೆ ದೊಡ್ಡ ಮಟ್ಟದ ಜೀವಹಾನಿ ಆಗುವಂಥ ಅಪಾಯ ಸಹ ಇತ್ತು. ಆ ಉದ್ವಿಗ್ನಕಾರಿ ಪರಿಸ್ಥಿತಿ ಆ ರೀತಿಯಲ್ಲಿ ಇತ್ತು. ಬಹುಶಃ ನನಗನ್ನಿಸೋದು ಇನ್ನೂ ದೊಡ್ಡ ಮಟ್ಟದ ಅನಾಹುತ ಆಗುವಂಥದ್ದು ಏನೋ ಅದೃಷ್ಟದಿಂದ ತಪ್ಪಿದೆ ಅಂತ ಹೇಳ್ಬೋದು. ಮುಂದಿನ ನಂತರದ ಕಾರ್ಯಕ್ರಮಗಳಲ್ಲಿ ನಂತರದ ಆ ರೀತಿಯಾದ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಪ್ರಿಕಾಷನ್ ತೆಗೆದುಕೊಳ್ಬೇಕು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆಯಾಗಿ ಸಿಕ್ತು ಅನ್ಸುತ್ತೆ ಡಿಪಾರ್ಟ್ಮೆಂಟ್ಗೆ. ಅಲ್ಲ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಸರ್ಕಾರಿ ಬೇರೆ ಜಯಂತಿ ಕಾರ್ಯಕ್ರಮಗಳನ್ನು ಹೇಗೆ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ ಅಷ್ಟಕ್ಕೆ ಸೀಮಿತ ಆಯಿತು. ಇವಾಗ ಹಲವಾರು ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಮಹಾನ್ ಪುರುಷರುಗಳ ಜಯಂತಿಯನ್ನು ಬರೀ ಸಾಂಕೇತಿಕವಾಗಿ ಮಾಡ್ತಾರೆ. ಕೇವಲ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳಿರ್ತಾರೆ, ಹೆಚ್ಚೆಂದರೆ ಶಾಲಾ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಯಾರಿಗೂ ಯಾರ ಜಯಂತಿ ಆಚರಣೆ ಬಗ್ಗೆ ಆಸಕ್ತಿ ಇಲ್ಲ. ನೀವು ಹೇಳಿದಾಗೆ ಆ ಸಮುದಾಯ ಮುಖಂಡರು ಸುಮ್ಮನೆ ಒಂದು ನನಗೆ ಅನ್ಸೋದು, ಈ ಮಹಾನ್ ನಾಯಕರುಗಳ ಹೆಸರಿನಲ್ಲಿ ಏನಾದರೂ ವಿಶೇಷವಾಗಿ ಕರ್ತವ್ಯ 8 ಗಂಟೆ ಅಂದರೆ 10 ಗಂಟೆ ಕರ್ತವ್ಯ ಮಾಡೋದಕ್ಕೆ, ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ 8 ಗಂಟೆಗೆ ಕಚೇರಿ ಸ್ಟಾರ್ಟ್ ಆಗುವಂಗೆ, ಅಥವಾ ಸಂಜೆ ಹೆಚ್ಚು ಕೆಲಸ ಮಾಡುವಂಗೆ, ಹೆಚ್ಚು ಕೆಲಸ ಮಾಡೋದ್ರ ಮೂಲಕ ಮಾಡುವಂಥದ್ದು ಬೆಸ್ಟ್ ಅನಿಸ್ತದೆ. ಸುಮ್ಮನೆ ಸಾಂಕೇತಿಕವಾಗಿ ಕಾರ್ಯಕ್ರಮ ಮಾಡುವ ಒಂದು ದಿನದ ರಜೆ ಹೋಗ್ಕೊಡ್ತಾರೆ, ಅದರೊಂದಿಗೆ ಆ ದಿನವನ್ನ ಸ್ಮರಿಸೋದಿಲ್ಲ. ಇಲ್ಲದಿದ್ರೆ ಸೇವಾ ಕಾರ್ಯಗಳನ್ನ ಆ ದಿನವನ್ನ ಸೇವಾ ಕಾರ್ಯಕ್ರಮಕ್ಕೆ ಯಾವ ಸರ್ಕಾರ 30-40 ಜನ ನಾಯಕರುಗಳ ಜನ್ಮ ದಿನಾಚರಣೆಯನ್ನ ಸರ್ಕಾರ ರಜೆದೊಂದಿಗೆ ಆಚರಣೆ ಮಾಡ್ತಾರೆ. ರಜೆ ಕೊಡೋದ್ರ ಬದಲು ಆ ದಿನಗಳನ್ನು ಸೇವಾ ದಿನವಾಗಿ ಬೇರೆ ಬೇರೆ ಸೇವಾ ಪ್ರಕ್ರಿಯೆಗಳನ್ನು ಮಾಡೋದು, ಶ್ರಮದಾನ ಮಾಡೋದ್ರ ಮೂಲಕ ಸ್ವಚ್ಛತೆ ಇರ್ಬೋದು, ಯಾರೋ ನಿರ್ಗತರಿಗೆ ಸಹಾಯ ಮಾಡುವಂಥದ್ದು ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ಪ್ ಮಾಡುವಂತಿರ್ಬೋದು, ಶೈಕ್ಷಣಿಕವಾಗಿ ಹೆಲ್ಪ್ ಮಾಡುವಂತಿರ್ಬೋದು, ಕ್ರೀಡೆಗೆ ಹೆಲ್ಪ್ ಮಾಡೋದು, ಬೇರೆ ಬೇರೆ ಮುಖಂಡರುಗಳಿಗೆ ಒಂದೊಂದು ಕಾಸು ಕೊಟ್ಟು ಆ ಸಂದರ್ಭವನ್ನು ಬಳಸ್ಕೊಂಡು ಮಾಡುವಂಥದ್ದು ಬಹಳ ಒಳ್ಳೆಯದು. ಈಗ ಮಹಾತ್ಮ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ದಿನವಾಗಿ ಮಾಡುವ ರೀತಿಯಲ್ಲಿ ಪ್ರಕ್ರಿಯೆಯನ್ನು ಕೊಟ್ಟರೆ ಎಲ್ಲ ಕಡೆ ಮಾಡಿ ಸ್ವಚ್ಛತೆ ಮಾಡಿ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ಆ ರೀತಿಯ ಒಂದು ಸೇವಾ ಕಾರ್ಯಕ್ರಮದ ದಿನಗಳನ್ನಾಗಿ ಮಾಡಿದ್ರೆ ಅಷ್ಟೇ ಒಳ್ಳೆಯದು. ಇಲ್ಲದ್ರೆ ಒಂದು ಪೂರ್ವಭಾವಿ ಸಭೆ ಮಾಡುವಂಥದ್ದು, ಅಧಿಕಾರಿಗಳಿಗೆ ಒಂದು ಸಮಯ ವ್ಯರ್ಥ. ಸುಮ್ಮನೆ ಒಂದು ಕಾರ್ಯಕ್ರಮ ಸಾಂಕೇತಿಕ ಕಾರ್ಯಕ್ರಮ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗೋದಿಲ್ಲ. ಅದು ಹಿಂದಿನಿಂದಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಚರ್ಚೆಗೆ ಬಂದಂಥ ವಿಚಾರ. ಇಂಥ ಜಯಂತಿಗಳಿಗೆ ರಜೆ ಕೊಡಬೇಕು, ಅದನ್ನು ಬೇರೆ ಈ ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ಅಂತ. ಮುಂದಕ್ಕೆ ಏನಾಗುತ್ತೆ ನೋಡುವ. ಈ ಟಿಪ್ಪು ಜಯಂತಿ ಕಳೆದ 10 ವರ್ಷ ಆಗಿದೆ. ಆಗಿನ ಸಂಘರ್ಷ, ನಂತರದ ಸನ್ನಿವೇಶಗಳು, ಈಗ ಕೊಡಗಿನಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ, ಜೊತೆಗೆ ಕೊಡವರು ಮುಸ್ಲಿಂ ನಡುವಿನ ಬಾಂಧವ್ಯ ಹೇಗಿದೆ? ಒಂದು ಸಾಮಾಜಿಕ ವ್ಯವಸ್ಥೆ ಒಳಗೆ ಎಲ್ಲರೂ ಪರಸ್ಪರ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿತರಾಗಿದ್ದಾರೆ. ಮೇಲ್ನೋಟಕ್ಕೆ ಅಷ್ಟೇ ಜನಾಂಗೀಯ ದ್ವೇಷಗಳನ್ನ, ಧಾರ್ಮಿಕ ದ್ವೇಷಗಳನ್ನ ಬಿತ್ತರಿಸುವಂಥ ಕೆಲಸಗಳನ್ನ ನಡೀತಾರೆ. ಈಗ ನೋಡಿ, ಕಾಫಿ ಉದ್ಯಮ ಕೊಡಗಿನ ದೊಡ್ಡ ಉದ್ಯಮ. ಇಡೀ ಭಾರತದ ವಿದೇಶಿ ವಿನಿಮಯ ತಂದುಕೊಡುವ ಕಾಫಿಯಲ್ಲಿ ಅದರಲ್ಲೂ ಕೊಡಗಿನ ಜೀವಾಳದಲ್ಲಿ ಕಾಫಿ ಉದ್ಯಮನ ನೀವು ನೋಡಿದ್ರೆ ಎಲ್ಲ ಬದುಕುಗಳು ಕಾಫಿಯನ್ನು ಅವಲಂಬಿತವಾಗಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಹಿಡುವಳಿಯನ್ನು ಹೊಂದಿರುವ ಕೊಡವ ಸಮುದಾಯದವರು ಕಾಫಿ ಬೆಳೆಯುವಂಥವ್ರು ಇರ್ಬೋದು, ಕಾರ್ಮಿಕ ವರ್ಗದವರು ಅದರಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅದರೊಂದಿಗೆ ಕಾಫಿಯನ್ನು ವ್ಯಾಪಾರ ಮಾಡೋದ್ರಲ್ಲಿ ಮುಸ್ಲಿಂ ಸಮುದಾಯದವರು ಹೆಚ್ಚು ಜನ ಇದ್ದಾರೆ. ಅಥವಾ ಈ ಕಾಫಿ ಉದ್ಯಮ ವ್ಯವಹಾರಗಳಿಂದ ಬರುವ ದುಡ್ಡಿಂದ ಪರೋಕ್ಷವಾಗಿ ಸಾಕಷ್ಟು ವ್ಯವಹಾರಗಳಿಗೆ ಹೋಟೆಲ್ ಉದ್ಯಮ ಇರ್ಬೋದು, ವಾಹನಗಳಿರ್ಬೋದು, ಎಲ್ಲದಕ್ಕೂ ಅದು ಆಗುತ್ತೆ. ಹಾಗಾದ್ರೆ ಅದನ್ನ ಕೊಡೋರೇ ಮಾಡ್ತೀವಿ, ಮುಸ್ಲಿಮರೇ ಬಿಡ್ತೀವಿ, ಅಥವಾ ಮುಸ್ಲಿಂ ಮಾತ್ರ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ಲ. ಇನ್ನು ಕಟ್ಟರ್ ಹಿಂದುತ್ವವಾದಿಗಳು, ಕಟ್ಟರ್ ಮುಸ್ಲಿಂಗಳು ಸಹ ವ್ಯವಹಾರದಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ತುಂಬಾ ಡೀಪ್ ಆಗಿ ಹೋಗಿ ಅವರ ನೋಡಿ, ವ್ಯವಹಾರಗಳು ಅವರವರು ಪರಸ್ಪರ ಯಾರನ್ನ ದ್ವೇಷ ಮಾಡ್ತಿರ್ತಾರೆ ಅವರೊಟ್ಟಿಗೆ ವ್ಯವಹಾರ ಇರ್ತಾರೆ, ಎಲ್ಲ ಕರೆಗಳನ್ನು ಕೊಡ್ತಾ ಇರ್ತಾರೆ, ವ್ಯವಹಾರಗಳು ಅವರೊಟ್ಟಿಗೆ ಇರ್ತಾರೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರು ಕರೆ ಕೊಡ್ತಾರೆ ಅವರ ಹಿನ್ನೆಲೆ ಗಮನಿಸಿದ್ರೆ ಬಿಸ್ನೆಸ್ಗಳು ಎಲ್ಲರೂ ಒಟ್ಟಿಗೆ ಇರ್ತಾರೆ. ತುಂಬಾ ವಿಚಾರ. ಈಗ ನಾನೇ ಗಮನಿಸ್ತಾ ಇದ್ದೆ, ಕೆಲವು ಜನಪ್ರತಿನಿಧಿಗಳು ಅಥವಾ ಮುಖಂಡರುಗಳು ಮುಸ್ಲಿಂ ಹೋಟ್ಲಿಗೆ ಹೋಗಬೇಡಿ ಅಂತ ಹೇಳೋದು. ಆ ಜನಪ್ರತಿನಿಧಿ ಕಾಂಟ್ರಾಕ್ಟರ್ ಇರ್ತಾರೆ, ಗುತ್ತಿಗೆದಾರ, ಆ ಮುಸ್ಲಿಂ ಗುತ್ತಿಗೆದಾರನೇ ಕೆಲಸದಲ್ಲಿ ಇರ್ತಾರೆ. ಅವರಿಗೆ ಕಂಫರ್ಟ್ ಇರುತ್ತೆ ಆ ಮುಸ್ಲಿಂ ಕಾಂಟ್ರಾಕ್ಟರ್. ಯಾಕೆ ಕಂಫರ್ಟ್ ಇರುತ್ತೆ? ನೀವು ಹೋಟೆಲ್ಗೆ ಹೋಗಬೇಡಿ ಅಂತ ಹೇಳೋ ಮೆಸೇಜ್ ಅನ್ನು ಮುಸ್ಲಿಂ ಹೋಟೆಲ್ಗೆ ಹೋಗಬೇಡಿ ಅಂತ ಸಂದೇಶ ಕೊಡ್ತಾರೆ. ಕಾಂಟ್ರಾಕ್ಟ್ ಇರುವಾಗ ಅವ್ರು ಹಿಂದೂ ಕಾಂಟ್ರಾಕ್ಟ್ ತಗೊಳ್ಳೋದು ಏನೋ ಕಂಫರ್ಟ್ ಝೋನ್ ಇರ್ತದಲ್ಲ, ಅದನ್ನ ನಾನು ಎಕ್ಸಾಂಪಲ್ಗೆ ಹೇಳೋದು, ಮಾಡಬಾರ್ದು ಅಂತ ಹೇಳೋದಲ್ಲ. ಅಂದರೆ ಹಾಗಿರಬಾರ್ದು, ಸಾಧ್ಯನೂ ಆಗೋದಿಲ್ಲ. ಸಮಾಜ ವ್ಯವಸ್ಥೆ ಒಳಗೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಕ್ಕೂಟ ವ್ಯವಸ್ಥೆ ಒಳಗೆ, ನಮ್ಮಂಥ ಭಾರತೀಯ ದೇಶದೊಳಗೆ ಎಲ್ಲ ಜಾತ್ಯತೀತವಾಗಿ, ಅಂದರೆ ಎಲ್ಲ ಜಾತಿಯವರು ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಹೋದಾಗಷ್ಟೇ ಅದು ಸಾಧ್ಯ ಆಗುವುದು.
ಟಿಪ್ಪು ಜಯಂತಿ ಆಚರಣೆ ಮೂಲಕ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿರೋದಂತೂ ನಿಜ. ಅದು ಪ್ರವಾಸೋದ್ಯಮಕ್ಕೂ ಪೆಟ್ಟಾಗಿರ್ಬೋದು, ವ್ಯವಹಾರದಲ್ಲೂ ಪೆಟ್ಟಾಗಿರ್ಬೋದು, ಭಾವನಾತ್ಮಕ ವಿಚಾರವಾಗಿ ಪೆಟ್ಟಾಗಿರುತ್ತೆ, ಪರಸ್ಪರ ಮನುಷ್ಯರನ್ನು ಸೇರುವಾಗ ಪೆಟ್ಟಾಗಿರುತ್ತೆ. ಸಹಜವಾಗಿ ಸೇರುವಾಗೂ ಈಗ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಅಥವಾ ಹಿಂದೂ ಮುಖಂಡರು ಸೇರಿದಾಗ ಅವರೊಟ್ಟಿಗೆ ಸಂಬಂಧ ಬೆಳೆಸಿದ್ರೆ ಅವ್ರನ್ನ ಬೇರೆ ಬ್ರ್ಯಾಂಡ್ ಮಾಡುವಂಥದ್ದು ಅದೆಲ್ಲ ತಪ್ಪಾಗುತ್ತೆ. ಇವನ್ ತುಂಬಾ ಜನ ಇರುತ್ತೆ ಮುಸ್ಲಿಂ ಸಂಪರ್ಕ ಅಂದ್ರೆ ನಾವು ಪಾಕಿಸ್ತಾನದ ಅಂತ ಹೇಳೋದು, ಇದೆಲ್ಲ ಎಕ್ಸ್ಟ್ರೀಮ್ಗಳು ಮಾಡಬಾರ್ದು. ಹಾಗೆ ಅದು ಒಳ್ಳೆ ಬೆಳವಣಿಗೆಗಳಲ್ಲ. ಕೆಟ್ಟವರು ಎಲ್ಲ ಇದರೊಳಗೂ ಇರ್ತಾರೆ, ಒಳ್ಳೆಯವರು ಎಲ್ಲದರೊಳಗೆ ಇರ್ತಾರೆ, ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದ್ದು ಸಹಜವಾಗಿರ್ತದೆ. ಅದನ್ನು ಸಾರ್ವತ್ರಿಕಗೊಳಿಸುವಂಥ ಕೆಲಸಗಳನ್ನ ಯಾವುದು ಮಾಡಕ್ಕೆ ಹೋಗಬಾರ್ದು. ಅದು ನಾನು ಗಮನಿಸಿದ ಹಾಗೆ ಏನಂತ ಹೇಳಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಅವರವರ ಆಚರಣೆಗಳಿಗೆ ಅವರವರು ಸೀಮಿತರಾಗ್ತಿದ್ದಾರೆ. ಎಲ್ಲರೂ ಸೇರುವಂಥ ಆಚರಣೆಗಳು ಯಾವುದೂ ಇಲ್ಲ. ಈಗ ಯಾವುದೋ ಒಂದು ಈಗ ನಮ್ಮನ್ನು ಹೇಳಿದ್ರೆ ರಾಷ್ಟ್ರೀಯ ನಾಯಕರುಗಳು ಹಬ್ಬ ಹರಿದಿನಗಳು ಬಂದಾಗ ಅವರವರ ಸಮುದಾಯದವರು ಅದರ ಕಾರ್ಯಕ್ರಮಗಳಿಗೆ ಸೇರ್ತಾರೆ. ಉಳಿದವರು ಸೇರುವಂಥ ಕಾರ್ಯಕ್ರಮಗಳು ಯಾವುದೂ ಇಲ್ಲ, ಬಹುತೇಕ ಕಮ್ಮಿ. ಈಗ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಎಲ್ಲರಿಗೂ ಅನ್ವಯ ಆಗುತ್ತೆ, ಆದರೆ ಅದರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ? ಆ ರಜೆ ಸಿಕ್ಕಿದ್ರೆ ಎಲ್ಲೋ ಪ್ರವಾಸ ಹೋಗೋದಕ್ಕೋ, ನೆಂಟರ ಮನೆಗೆ ಹೋಗೋದಕ್ಕೋ, ಬೇರೇನೋ ಪ್ರೋಸೆಸ್ಸಿಗೆ ಅದನ್ನು ಬಳಸ್ಕೊಳ್ತಾರೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ಸಾರ್ವತ್ರಿಕವಾಗಿ ಪಾಲ್ಗೊಳ್ಳುವಂಥ ಉತ್ಸವಗಳು, ಹಬ್ಬಗಳು ನಡೀತಾ ಇಲ್ಲ. ಹಿಂದೆ ಇದ್ದ ರೀತಿಯಲ್ಲಿ ಒಬ್ಬರ ಹಬ್ಬಕ್ಕೆ ಉಳಿದ ಊರಿನವರೆಲ್ಲ ಕರೆಯೋದು, ಜಾತಿ ಧರ್ಮವನ್ನು ಬದಿಗಿಟ್ಟು ಅಲ್ಲ ಸೇರೋದು, ಆ ಪರಸ್ಪರ ಹೋಗುವಂಥದ್ದು, ಊಟೋಪಚಾರ ಮಾಡುವಂಥದ್ದು, ಪರಸ್ಪರ ವಿಚಾರ ವಿನಿಮಯ ಮಾಡೋದು, ಅದು ಸಹ ಇತ್ತೀಚೆಗೆ ಬೇರೆ ಬೇರೆ ವಿದ್ಯಮಾನಗಳಿಂದ ರಾಜ್ಯವಾಗಿರ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ಎಲ್ಲರೂ ಬೇರೆ ಬೇರೆ ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡ್ತಾ ದ್ವೇಷ ಅಸೂಯೆಗಳು ಹೆಚ್ಚಾಗ್ತಾ ಹೋಗ್ತಿದೆ. ಸಾಮರಸ್ಯ ಮೂಡಬೇಕು ಅಂತ ಹೇಳಿದ್ರೆ ಕುತೂಹಲ ಹೆಚ್ಚಾಗಬೇಕು. ಇನ್ನೊಂದು ಆಚರಣೆಯನ್ನು ಕುತೂಹಲ ಮೂಡಿದ್ರೆ ಸಹಜವಾಗಿ ಯಾವ ಸಂಘರ್ಷಗಳಿಗೆ ಆಸ್ಪದ ಆಗೋಲ್ಲ. ಹೊರಗೆ ನೋಡುವಾಗ ಅವರ ಒಂದು ಉಡುಗೆ ತೊಡುಗೆಯನ್ನು ಟೀಕೆ ಮಾಡುವಂಥದ್ದು, ಆಹಾರ ಪದ್ಧತಿಯನ್ನು ಟೀಕೆ ಮಾಡೋದು, ಜೀವನ ಕ್ರಮವನ್ನು ಟೀಕೆ ಮಾಡೋದು, ನಾಮ ಹಾಕಿದನ್ನ ಟೀಕೆ ಮಾಡೋದು, ಗಡ್ಡ ಬಿಟ್ಟಿದ್ದನ್ನ ಟೀಕೆ ಮಾಡೋದು, ಇದೆಲ್ಲ ಸರಿಯಾಗಲ್ಲ. ಈ ಕೆಲವು ಸಲ ಹೇಳುವ ರೀತಿಯಲ್ಲಿ ಈಗ RSS ಚಡ್ಡಿಗಳು ಅಂತ ಹೇಳೋದು, ಮುಸ್ಲಿಮರ ಗಡ್ಡದಾರಿಗಳು ಅಂತ ಹೇಳೋದು, ಈ ಥರ ವ್ಯಂಗ್ಯಗಳು ಇದೆಲ್ಲ ಹೋಗಬೇಕು. ಇನ್ನೂ ಸಹ ಅಂಥದನ್ನ ಬೆಳೆಸ್ಕೊಳ್ಳುವಂಥ ಪ್ರಕ್ರಿಯೆಗಳು ಒಳ್ಳೆಯದಲ್ಲ, ಅದು ನಿಲ್ಲಬೇಕು. ಅದಕ್ಕೆ ಯಾರೂ ಬೆಂಬಲ ಕೊಡಬಾರ್ದು, ಪ್ರೋತ್ಸಾಹ ಸಹ ಕೊಡಬಾರ್ದು. ಪ್ರತಿಯೊಂದು ಆಚರಣೆಯಲ್ಲೂ ಈಗ ನೀವು RSS ಹೇಳಿದ್ರೆ, ಅದು ಬೇರೆ ಸಂಘಟನೆಗಳಿದ್ರೆ ಅವ್ರದ್ದು ಸಿಸ್ಟಮ್ ಒಂದು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಬೇಕಾದಂಥ ಡಿಸಿಪ್ಲಿನ್ಗೆ ಏನು ಬೇಕೋ ಅದನ್ನ ಮಾಡ್ಕೊಂಡಿರ್ತಾರೆ. ಅದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡೋದು, ಅಥವಾ ಮುಸ್ಲಿಂ ಸಂಘಟನೆಗಳನ್ನ ಇಟ್ಕೊಂಡು ಟಾರ್ಗೆಟ್ ಮಾಡೋದು, ಅಥವಾ ಇನ್ನೊಂದು ಆಚರಣೆಗಳು ನೀವು ಹೇಳಿದಾಗೆ ಕುತೂಹಲ ಬರಬೇಕು ಅಂತ. ಒಂದು ಹಬ್ಬವನ್ನ ಆತ ಯಾಕಾಗಿ ಮಾಡ್ತಾನೆ, ಅವ್ರು ಯಾಕಾಗಿ ಮಾಡ್ತಾರೆ ಅನ್ನೋಂಥ ಕುತೂಹಲ, ಹೇಗೆ ಮಾಡ್ತಾರೆ ಅನ್ನೋಂಥ ಕುತೂಹಲ ಇದ್ದಾಗ ನಾವು ಸಣ್ಣದಿರೋತಿಗಿತ್ತು ಸ್ನೇಹಿತರ ಜೊತೆಗೆಲ್ಲ ಹಬ್ಬಕ್ಕೆ ಹೋಗುವಂಥದ್ದು, ಅವ್ರು ಕರೆಯೋದು, ಕ್ರಿಸ್ಮಸ್ ಹಬ್ಬವನ್ನಂಥ ಸಂದರ್ಭದಲ್ಲಿ ಹೋಗ್ತಾ ಇದ್ವಿ, ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಿ ಹೋಗ್ತಾ ಇದ್ವಿ. ಆದರೆ ಈಗ ಜೊತೆಗಿದ್ದವರೇ ಭಿನ್ನತೆಯನ್ನ ಬೇರೆ ಬೇರೆ ನಿಲುವುಗಳನ್ನ ವ್ಯಕ್ತಪಡಿಸಿದಂತಹ ಸ್ನೇಹಿತರಾಗಿ ಮುಂದುವರೆದ ಕಾರಣಕ್ಕಾಗಿ ಅದು ಬದಲಾದ್ರೆ ಭಾರತದ ಭವಿಷ್ಯದ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಸಾಮುದಾಯಿಕ ವ್ಯವಸ್ಥೆಯೊಳಗೆ ಬಹಳ ಉತ್ತಮ ಅಂತ ಅನ್ಸುತ್ತೆ. ಆ ರೀತಿಯಾದಂತಹ ಕುತೂಹಲ ಮೂಡುವ ವ್ಯವಸ್ಥೆ, ಜೊತೆಗೆ ಪರಸ್ಪರ ಗೌರವಿಸುವಂಥ ವ್ಯವಸ್ಥೆ. ಒಂದು ಯಾವುದೇ ಆಚರಣೆ ಇದ್ರೂ ಕೂಡ ಅದನ್ನು ಗೌರವಿಸಬೇಕು, ನಮ್ಮ ಆಚರಣೆದಾಗ ಇನ್ನೊಬ್ಬ ಗೌರವ ಕೊಡಬೇಕು. ಆ ರೀತಿಯಾದಂಥ ವ್ಯವಸ್ಥೆ ಬಂದರೆ ಭಾರತ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಇರುವಂತಹ ವಾತಾವರಣ ಚೆನ್ನಾಗಿ ಆಗುತ್ತೆ, ಸಾಮರಸ್ಯದಿಂದ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಟ್ಟಾರೆ 10 ವರ್ಷ ಗಮನಿಸಿದಾಗೆ ಹಂತ ಹಂತವಾಗಿ ನೋಡ್ತಾ ಬರ್ತಾ ಇದ್ದೀವಿ. ಈ ಭಾವನಾತ್ಮಕ ಭಿನ್ನತೆ ನಮಗೆ ಎಲ್ಲೋ ದೂರ ಆಗಿದೆ ಅಂತ ಅನ್ಸುತ್ತಾ? ಆಗ ಇದ್ದಂತಹ ಒಡಕು ದೂರ ಆಗಿದೆ ಅಂತ? ಸಹಜವಾಗಿ ದೂರ ಆಗಿದೆ. ಅಷ್ಟು ಮಟ್ಟದ ಉದ್ವಿಗ್ನ ಈಗ ನವೆಂಬರ್ 10 ಅಂತ ಹೇಳಿದ್ರೆ, ಈಗ ಉದ್ವಿಗ್ನ ಇದೆ ಅಂದರೆ ಈಗಲೇ ನಾವು ಮಾತಾಡೋಕ್ಕೂ ಆಗದ ಪರಿಸ್ಥಿತಿ ಬರ್ತಾ ಇತ್ತು. ಆನಂತರ 2015 ನಂತರ ವರ್ಷಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಬ್ಯಾರಿಕೇಡ್ ಹಾಕೋದು, ಒಂದು ಕಾರ್ಯಕ್ರಮಕ್ಕೆ ಇಷ್ಟೇ ಜನ ಬರುವಂಥದ್ದು, ಸೀಮಿತ ಮಾಡುವಂಥದ್ದು, ಕೋಟೆಗೆಲ್ಲ ಕರ್ಫ್ಯೂ ಮಾಡಿ ಜನ ಸೇರದಾಗೆ ಮಾಡೋದು, ಎಲ್ಲ ಮಟ್ಟದ ಹೋಗಿದೆ. ಆ ಥರದ ವಾತಾವರಣಗಳಿಲ್ಲ. ಈಗ ಒಂದು ಸಾಂಕೇತಿಕ ಕಾರ್ಯಕ್ರಮಗಳಿದೆ. ಈವನ್ ಮುಸ್ಲಿಂ ಸಮುದಾಯದವರು ಸಹ ಅವರಿಗೂ ಅದರ ಸ್ಪಷ್ಟತೆ ಅರಿವಾಗಿದೆ. ಇದು ನಮ್ಮ ಸಾಕಷ್ಟು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳಿರ್ಬೋದು, ಪ್ರಮುಖ ಮುಖಂಡರುಗಳು ಸಹ ಒಂದು ಚರ್ಚೆ ಮಾಡುವಂಥದ್ದು, ಅಭಿಪ್ರಾಯ ವ್ಯಕ್ತಪಡಿಸೋಣ ಹೇಳಿದ್ರೆ, ನಮ್ಮಲ್ಲಿ ವ್ಯಕ್ತಿ ಆರಾಧನೆಗಳಿಲ್ಲ, ಯಾರ ಜಯಂತಿನೂ ನಾವು ಆಚರಣೆ ಮಾಡೋದಿಲ್ಲ, ಆ ಥರ ಸಂದೇಶವನ್ನು ಕೊಟ್ಟು ಅವರ ತೀವ್ರವಾದಿಗಳನ್ನು ಸಹ ನಿಯಂತ್ರಣಕ್ಕೆ ತರುವಂಥದ್ದು. ಈ ವಿಚಾರದಲ್ಲಿ ನಮಗೆ ಪ್ರತಿಷ್ಠೆ ಬೇಡ, ಇದು ನಮ್ಮ ಆಚರಣೆ ಅಲ್ಲ, ನಮ್ಮ ಧರ್ಮದ ವಿರುದ್ಧವಾದ ಆಚರಣೆ ಆಗುತ್ತೆ, ಯಾರೋ ಮೇಲೆ ದ್ವೇಷಕ್ಕಾಗಿ ಕೋಪಕ್ಕಾಗಿ ನಾವು ನಮ್ಮ ಧರ್ಮದ ಇದನ್ನು ಉಲ್ಲಂಘನೆ ಮಾಡ್ತೇವೆ ಅಂತ ಹೇಳಿ ಅರಿವು ಮಾಡಿಕೊಟ್ಟು ಆ ವಿಷಯನ ಪ್ರತಿಷ್ಠಿತವಾಗಿ ತೆಗೆದುಕೊಳ್ಳುವುದನ್ನು ಅವ್ರು ಕೈ ಬಿಟ್ಟಿರೋ ಕಾರಣಕ್ಕಾಗಿ ಒಂದು ಸೌಹಾರ್ದತೆ ಸಾಮರಸ್ಯ ಮೂಡುವುದಕ್ಕೆ, ಆ ವಿಚಾರದಲ್ಲಿ ಸಾಮರಸ್ಯ ಮೂಡುವುದಕ್ಕೆ ಕಾರಣ ಆಗಿದೆ. ಇನ್ನು ನೀವು ಹೇಳ್ತಿದ್ದಾಗಲೇ ನಾನು ಯೋಚನೆ ಮಾಡಿ, ಸಾಮರಸ್ಯ ಪರಸ್ಪರ ಕುತೂಹಲ ಇರಬೇಕು ಅಂತ ಹೇಳೋದೊಂದಿಗೆ ಎಷ್ಟು ಮಟ್ಟಕ್ಕೆ ಅಂದರೆ ಈ ಬಣ್ಣ ಕಲ್ಲರನ್ನೇ ದ್ವೇಷ ಮಾಡುವ ಪರಿಸ್ಥಿತಿ ಬಂದಿದೆ. ಹಸಿರು ಮುಸ್ಲಿಮ್ಗಳಿಗೆ ಮಾತ್ರ ಸೀಮಿತ, ಕೇಸರಿ ಸಂಘ ಪರಿವಾರದವರಿಗೆ ಮಾತ್ರ ಅಂತೇಳಿ. ಕೇಸರಿ ಹಾಕಿದ್ರೆ ಈಗ ನೀವೀಗ ರಾಖಿ ಹಾಕಿದ್ರೆ ನೀವು ಸಂಘದವರ ಅಂತ ಕೇಳುವಂಥದ್ದು, ಹಸಿರು ಒಂದು ಟೀ ಶರ್ಟ್ ಹಾಕಿದ್ರೆ ನೀವು ಮುಸ್ಲಿಮ ಅಂತ ಹೇಳೋದು. ಬಣ್ಣನೇ ದ್ವೇಷ ಮಾಡುವಂಥ, ಬಣ್ಣನೇ ಪ್ರೀತಿಸುವಂಥದ್ದು ಎಷ್ಟು ಮಟ್ಟಕ್ಕೆ ಅದು ನಾನು ಅದನ್ನು ಪುನಃ ಎಕ್ಸ್ಟ್ರೀಮ್ ಅಂತ ಹೇಳ್ತೀನಿ.
ಹಸಿರನ್ನೇ ಒಂದು ಬ್ರ್ಯಾಂಡ್ ಮಾಡುವಂಥದ್ದು. ಹಸಿರು ಹಾಕಿದ್ರೆ ನೀವು ಸಾರ್ವಜನಿಕವಾಗಿ ಗಮನಿಸಿರ್ತೀರಿ, ಈ ನೀಲಿ ಬಣ್ಣವನ್ನ ದಲಿತ ದಲಿತ ಸಂಘರ್ಷ ಸಮಿತಿ ಅವರಿಗೆ ಸೀಮಿತ ಬಣ್ಣಗಳನ್ನ ದ್ವೇಷ ಮಾಡುವ ಪ್ರೀತಿಸುವ ಎರಡು ಕೆಲಸಗಳು ನಡೆದು ಹೋಗ್ತಿದೆ. ಒಂದು ಏನೋ ಅವ್ರು ಏನೋ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ, ಅದನ್ನು ಸಾರ್ವತ್ರಿಕವಾಗಿ ಆ ಬಣ್ಣವನ್ನೇ ದ್ವೇಷಿಸುವ ಪ್ರೀತಿಸುವ ಎರಡೂ ಅಪಾಯಕಾರಿಗಳು. ಅದು ಸಹ ಅಂಥದ್ದು ಜನ ಎಲ್ಲೆಲ್ಲಿ ಹೋಗ್ಬಿಡ್ತಾರೆ ಅಂತ ನನಗೆ ಆಶ್ಚರ್ಯ ಆಗೋದು. ಬಟ್ ಅದನ್ನ ಸಾರಿ ಮಾಡಬೇಕಾದವ್ರು ಯಾರು? ಅದನ್ನೇ ನಾನು ಹೇಳೋದು, ನಮ್ಮ ಆಶ್ರಯವನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸಮಾಜ ಹೇಗಿದೆ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ದೇಶದ ಬಹುಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥೈಸುವವರು ಭಾಳ ಕಡಿಮೆ, ಇವತ್ತು ಯಾರೂ ಇಲ್ಲ. ಮಕ್ಕಳಿಗೆ ಬೋಧಿಸ್ಬೇಕಾಗುತ್ತೆ, ಮಕ್ಕಳಿಗೆ ತಿಳಿ ಹೇಳಬೇಕಾಗುತ್ತೆ. ಬಹುತೇಕ ಮಕ್ಕಳೆಲ್ಲ ದೇವರ ಸಮಾನ, ಸಣ್ಣ ಮಕ್ಕಳಿರುವಾಗ ದೇವರ ಸಮಾನ. ಅವ್ರಿಗೆ ಯಾವ ತಾರತಮ್ಯಗಳ ಬಗ್ಗೆ ಇರೋಲ್ಲ, ಯಾವ ಲಿಂಗ ತಾರತಮ್ಯ ಇರಲಿ, ಬಡತನ ಶ್ರೀಮಂತಿಗೆ ಆಗಲಿ, ಜಾತಿ ಆಗಲಿ, ಧರ್ಮ ಆಗಲಿ, ಯಾವುದೂ ಇರೋದಿಲ್ಲ. ಮಕ್ಕಳು ದೇವರಿಗೆ ಸಮಾನ. ಮಕ್ಕಳು ಬೆಳೀತಾ 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 ದೆವ್ವಗಳಾಗಿ ಬದಲಾಗ್ತಾ ಹೋಗ್ತಾರೆ. ಅವರ ಸಮಾಜಕ್ಕೆ ಮಾರಕವಾಗಿ ಹೋಗ್ತಾರೆ. ಅವರನ್ನ ಹೆಸರುಗಳನ್ನ, ಅವರನ್ನ ಮನಸ್ಸುಗಳನ್ನ ಕೆಡಿಸುವ ಕೆಲಸಗಳನ್ನಾಗುತ್ತೆ. ಹೋಗ್ತಾ ಹೋಗ್ತಾನೆ ಜಾತಿ ಆಧಾರದಲ್ಲಿ ಅವರನ್ನ ಬೈಫರ್ಕೇಶನ್ ಮಾಡೋದು, ಧರ್ಮದ ಆಧಾರದಲ್ಲಿ ಅವ್ರನ್ನ ಬೇರೆ ಪ್ರತ್ಯೇಕತೆ ನೋಡುವಂಥದ್ದು, ಆ ಕೆಲಸಗಳು ಅವ್ರನ್ನ ತಪ್ಪಾಗುತ್ತೆ. ಅವರಿಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕಾಗುತ್ತೆ. ಯಾರನ್ನ ದ್ವೇಷ ಮಾಡಬಾರ್ದು, ಯಾರನ್ನೂ ದ್ವೇಷಿಸಬಾರ್ದು, ಯಾರ ಬಗ್ಗೆನೂ ಅಸೂಯೆ ಇಟ್ಟುಕೊಳ್ಬಾರ್ದು, ಪ್ರೀತಿ ವಿಶ್ವಾಸದಿಂದ ನಡಿಬೇಕು, ಎಲ್ಲರನ್ನ ಸ್ವೀಕರಿಸಬೇಕು ಅಂತ ಹೇಳೋ ಭಾವನ ತರಬೇಕಾಗುತ್ತೆ. ಅದನ್ನು ಎಲ್ಲಿ ನಿಮ್ಗೆ ಕಾಣಬಹುದು ಅಂದರೆ IT-BT ಕೆಲಸ ಮಾಡೋದರಲ್ಲಿ ತೋರಿಸ್ಬೋದು. ಲಕ್ಷಾಂತರ ರೂಪಾಯಿ ವೇತನ ಪಡೆಯುವಂತಹ ಉದ್ಯೋಗದಲ್ಲಿರುವವರಿಗೆ ನಿಮಗೆ ಯಾರ ತಾರತಮ್ಯ, ಜಾತಿ, ಧರ್ಮ ಏನು ಕೇಳೋದು, ಅವ್ರಿಗೆ ಆ ಸಬ್ಜೆಕ್ಟೇ ಅಲ್ಲ. ಅವ್ರು ಯಾರಿಗಿಲ್ಲ, ವೀಕೆಂಡನ್ನು ಎಲ್ಲರೊಟ್ಟಿಗೆ ಸೇರ್ತಾರೆ, ಎಲ್ಲಿಗೂ ಹೋಗ್ತಾರೆ. ಅವರು ಯಾವ ತಾರತಮ್ಯವನ್ನು ಅವ್ರು ಇಟ್ಟುಕೊಂಡಿದ್ದಾರೆ. ಹೇಗೆ ಮಕ್ಕಳು ದೇವರು ಸಮಾನೋ, IT-BT ದೇವರು ಸಮಾನೆ. ಅವ್ರ ಜೀವನ ಮಾತ್ರ ಅಷ್ಟೇ, ಅವರಿಗೆ ಹೊರಜಾಗಿದ್ದಾನೆ ಯಾವ ಕಲ್ಪನೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಬೇಡ ಅವರಿಗೆ, ಇನ್ನು ಬೀದಿಯಲ್ಲಿ ಏನು ನಡೀತಿದೆ, ಯಾವ ವಿದ್ಯಮಾನಗಳ ಬಗ್ಗೆ ಆಸೆ. ಯಾಕಂದ್ರೆ ಕೈ ತುಂಬ ಸಂಬಳ ಇದೆ, ಯಾರನ್ನೂ ಅವಲಂಬನೆಗಳಿಲ್ಲ, ಏನೂ ಆಗ್ಬೇಕಿಲ್ಲ. ಪ್ಯಾರೆಂಟ್ಸ್ನು ಅವಲಂಬನೆ ಆಗ್ಬೇಕಾಗಿಲ್ಲ, ಸಮಾಜನೂ ಅವಲಂಬನೆ ಆಗ್ಬೇಕಿಲ್ಲ. ಅವ್ರ ಕೆಲಸ ಆಯಿತು, ವೀಕೆಂಡಲ್ಲಿ ಗೌಜಿ ಮಾಡುವಂಥದ್ದಾಯಿತು. ಆ ರೀತಿಯ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕಾಗುತ್ತೆ. ಗೌಜಿ ಮಾಡುವ ಮನಸ್ಥಿತಿ ಅಲ್ಲ, ವೀಕೆಂಡ್ ಪಾರ್ಟಿ ಮನಸ್ಥಿತಿ ಅಲ್ಲ. ಆ ಮನಸ್ಥಿತಿ ಎಲ್ಲರನ್ನ ಸ್ವೀಕರಿಸುವ. ನೀವು ಯಾವ ಜಾತಿ, ಈಗ ಅಲ್ಲೆಲ್ಲ ಕೇಳೋದೇ ಇಲ್ಲ ಅಂತ ಬಹುತೇಕ ಜನರಿಗೆ. ಒಟ್ಟಿಗೆ ಇರುವ ಸ್ನೇಹಿತರುಗಳು ಯಾವ್ಯಾವ ಜಾತಿಯವರು ಅಂತ ಗೊತ್ತಿರೋಲ್ಲ, ಅದ್ರ ಬಗ್ಗೆ ಮೈಂಡೇ ಅವರಿಗೆ ಅಂತ ಹೋಗೋದೇ ಇಲ್ಲ. ಇಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರೋ ಹೊಸ ಬಂದರೆ ನೀವು ಯಾವ ಕ್ಯಾಸ್ಟವನು, ಯಾವ ಜಾತಿಯವನು, ಜಾತಿಯಲ್ಲೂ ಬಂದರೆ ಬೇರೆ ಬೇರೆ ಅದರೊಳಗನೆ ಉಪಪಂಗಡಗಳು ಯಾವುದು, ಇದೆಲ್ಲ ತಿಳ್ಕೊಳ್ಳುವಂಥ ಕುತೂಹಲ. ನೀವು ಯಾರಂತ ಕೇಳುವಂಥದ್ದನ್ನ ನಾವು ನೋಡಿ, ಅದು ಒಂದು ಕೆಟ್ಟ ರೀತಿಯ ಆಚರಣೆಗಳಂತ ಅನಿಸ್ಬೋದು. ಅದನ್ನು ತಿಳ್ಕೊಳ್ಳೋದು ಅಗತ್ಯತೆ ಇಲ್ಲ ನಾನು ಹೇಳೋದು, ಅದರ ಅಗತ್ಯತೆ ಇಲ್ಲ. ಅಥವಾ ತಿಳಿದುಕೊಂಡು ತಾರತಮ್ಯ ಮಾಡುವಂಥದ್ದು, ಅಥವಾ ಅವ್ರನ್ನ ಬೇರೆ ಥರ ನೋಡುವಂಥ ದೃಷ್ಟಿಕೋನಗಳಿರ್ತಲ್ಲ, ಅದು ಸಹ ಸ್ವಲ್ಪ ತಪ್ಪಬೇಕು. ಈಗ ಸಮಾಜ ವ್ಯವಸ್ಥೆಗಳಿಗೆ ತುಂಬ ಅದರಲ್ಲಿ ಇದೆ. ಉದ್ಯೋಗ, ಸರ್ಕಾರಿ ಆಡಳಿತ ವ್ಯವಸ್ಥೆಗಳಿರ್ಬೋದು, ಉದ್ಯೋಗ ವ್ಯವಸ್ಥೆಗಳಲ್ಲಿರ್ಬೋದು, ರಾಜಕೀಯ ವ್ಯವಸ್ಥೆಗಳಲ್ಲಿರ್ಬೋದು, ಇವತ್ತೆಲ್ಲೂ ಅದೇ ನಡೀತಿರೋದು. ಜಾತಿ ಆಧಾರಿತವಾಗಿ ಬೆಂಬಲ ಕೊಡೋದು. ಈಗ ಒಂದು ಸರ್ಕಾರ ಬಂದಾಗ, ಈಗ ಸಿದ್ದರಾಮಯ್ಯ ಇದ್ದಾಗ ಅಹಿಂದ ವರ್ಗದವರೆಲ್ಲ ಮುಖ್ಯವಾಹಿನಿಗಳಿಗೆ ಬರುವಂಥದ್ದು, ಯಡಿಯೂರಪ್ಪರವರು ಮುಖ್ಯಮಂತ್ರಿ ಇದ್ದಾಗ ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯದೆಲ್ಲ ಕೀ ಪೋಸ್ಟಿಗೆ ಬರುವಂಥದ್ದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಒಕ್ಕಲಿಗ ಸಮುದಾಯದೆಲ್ಲ ಕೀ ಪೋಸ್ಟ್ಗಳಿಗೆ ಪ್ರಮುಖ ನಿರ್ಧಾರ ಮಾಡುವಂಥ ಬರೋದು, ಅಥವಾ ಅವರು ಬೇಡದ ಸಮುದಾಯ ಇದೆಲ್ಲ ಆಡಳಿತಾತ್ಮಕವಾಗಿ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಸಮುದಾಯ ಅದು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಇದೆ. ಉದ್ಯೋಗದಲ್ಲಿ ಯಾರೋ ಒಬ್ಬರಿಗೆ ಬಡ್ತಿ ಸಿಗಲಿಲ್ಲ, ಹುದ್ದೆ ಮೇಲೆ ಹುದ್ದೆ ಸಿಗಲಿಲ್ಲ ಅಂತ ಹೇಳುವಾಗ ನಾನು ಈ ಜಾತಿಯವನು ಅದಕ್ಕೆ ಸಿಕ್ಕಿಲ್ಲ ಅಂತ ಹೇಳೋದು. ಯಾರಿಗೊಬ್ಬರಿಗೆ ಬಡ್ತಿ ಸಿಕ್ಕಿದಾಗ ಅಥವಾ ಆಯಕಟ್ಟಿನ ಜಾಗ ಸಿಕ್ಕಿದಾಗ ಇವರು ಆ ಸಮುದಾಯದವರು, ಅವರ ಬೆಂಬಲಿಗೆ ಸರ್ಕಾರ ಇರೋದು, ಅಥವಾ ಆಡಳಿತದಲ್ಲಿರುವವರು, ಅವರ ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಅವ್ರ ಪರವಾಗಿರುವಂಥ ಈ ಚರ್ಚೆಗಳು ನಡೀತಿದೆ. ಈ ರೀತಿಯಲ್ಲಿ ಆಗಬಾರ್ದು. ಅರ್ಹತೆಯ ಮೇಲೆ ಅವರಿಗೆ ಸ್ಥಾನಮಾನ ಸಿಗಬೇಕು, ಪ್ರಮೋಷನ್ ಸಿಗುವಂಥ ಪ್ರಮೋಷನ್ ಸಿಗಬೇಕು, ಬಡ್ತಿ ಸಿಗುವಾಗ ಬಡ್ತಿ ಸಿಗಬೇಕು. ಇದೆಲ್ಲ ಆಗದೆ ಹೋದಾಗ ಜಾತಿಯ ನೆಲೆಗಟ್ಟಲ್ಲಿ, ಧರ್ಮದ ನೆಲೆಗಟ್ಟಲ್ಲಿ ಅದನ್ನು ಇನ್ನೂ ಮಾಡ್ತಾ ಹೋದರೆ ಇನ್ನೂ ಸಹ ಅದು ಒಳ್ಳೆಯದಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ನಂತರ ನಾವು ಅದೇ ಯೋಚನೆಗಳಲ್ಲಿ ಇನ್ನೂ ಸಹ ಇದ್ದೀವಿ ಅಂತ ಹೇಳೋದು ಅದು ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗುವಂಥದ್ದು ಮತ್ತು ಅಡ್ಡಗಾಲು ಆಗುವಂಥದ್ದು. ಅದನ್ನು ಹೋಗಲಾಡಿಸುವಂಥ ಕೆಲಸಗಳನ್ನು ಎಲ್ಲ ಮುಖಂಡರುಗಳು ಮಾಡಬೇಕಾಗುತ್ತೆ. ಅವರ ನಡವಳಿಕೆ ಅದಕ್ಕೆ ಪೂರಕವಾಗಿರಬೇಕು. ಈಗ ಸ್ವಾಮೀಜಿಗಳಿರ್ತಾರೆ, ಧರ್ಮಗುರುಗಳಿರ್ತಾರೆ, ಅವರ ಮಾತುಗಳೇ ಅವರು ಸ್ವಾಮೀಜಿ ಧರ್ಮಗುರು ಆಗೋದಕ್ಕೆ ಯೋಗ್ಯರೇ ಅಲ್ಲ ರೀತಿಯಲ್ಲಿ ಅವ್ರದ್ದು ಇರ್ತದೆ. ನಾವು ನಮ್ಮದು ಅಂತ ಹೇಳುವ ಅಷ್ಟೇ ಯೋಚನೆ ಮಾಡುವ ಮನಸ್ಥಿತಿಯಲ್ಲಿ ಇರ್ತಾರೆ. ಅವರನ್ನ ಸಮಾಜ ನಂಬುವಾಗ ಅವ್ರನ್ನ ನಂಬುವ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡಬೇಕು. ಯಾರ ಬಗ್ಗೆನೂ ದ್ವೇಷ ಬಿತ್ತರಿಸಿ ಅವರನ್ನ ಭಯೋತ್ಪಾದಕರ ರೀತಿಯಲ್ಲಿ ಸಮಾಜಕ್ಕೆ ಬಿಡುವಂಥದ್ದಲ್ಲ. ಅದರಿಂದ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗುವಂಥದ್ದು ಅಲ್ಲ. ಆ ಕ್ಷಣಿಕ ಲಾಭಗಳು ಸಿಗ್ಬೋದು. ಈಗ ಮುಸ್ಲಿಂ ಪ್ರಾಬಲ್ಯ ಇರುವ ಈ ಪ್ರದೇಶದಲ್ಲಿ ಮುಸ್ಲಿಂನ ಹಿಂದುತ್ವ ವಿರುದ್ಧವಾಗಿ ಬಿಂಬಿಸಿದ್ರೆ ಅಲ್ಲಿ ಯಾರೋ ಮುಸ್ಲಿಂ ಲೀಡರ್ ಆಗಿ ಗೆಲ್ಲುವಂಥ ಅವಕಾಶ ಇದ್ರೆ ಗೆಲ್ಕೊಳ್ಬೋದು. ಆದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಅದೇ ರೀತಿ ಹಿಂದೂ ಪ್ರಾಬಲ್ಯ ಇರುವವರಲ್ಲಿ ಮುಸ್ಲಿಂನ ವಿರೋಧವನ್ನು ದ್ವೇಷ ಮಾಡಿ ಹಿಂದೂ ಒಬ್ಬ ಗೆಲ್ಬೋದು. ಆದರೆ ಅದು ಅಲ್ಲ. ಸಮಾಜದಲ್ಲಿ ಬಂದಾಗ ಎಲ್ಲರೂ ಒಟ್ಟಿಗೆ ಬಾಳ್ಬೇಕಲ್ಲ, ಮೆಸೇಜ್ಗಳು ಪಾಸ್ ಆಗುವಂಗೆ ಆಗುತ್ತಲ್ಲ, ಅದು ಆಗಬಾರ್ದು. ಅದು ಸುಲಭದ ಕೆಲಸಗಳೇನಲ್ಲ. ಬದಲಾವಣೆಯನ್ನು ತರುವಂಥ ಸುಲಭದ ಕೆಲಸಗಳಲ್ಲ. ಜಾಗೃತ ಸಮಾಜದಿಂದ ಅದು ಅಷ್ಟು ಸಾಧ್ಯವಾಗುತ್ತೆ. ಅದು ನಾನು ಮತ್ತೆ ಹೇಳುವಂಥ ಅದು ಅಷ್ಟು ಈಸಿ ಕೆಲಸಗಳಲ್ಲ. ಆ ನಿಟ್ಟಿನಲ್ಲಿ ಮನಸ್ಸು ಮಾಡುವಂಥವ್ರ ಸಂಖ್ಯೆ ಹೆಚ್ಚಾಗಬೇಕು.
ಬಾಂಧವ್ಯನ ಬೆಸೆಯುವ ರೀತಿಯ ಕಾರ್ಯಕ್ರಮಗಳು ಸಹ ಹೆಚ್ಚಾಗಬೇಕು. ಜನ ಸೇರುವ, ಎಲ್ಲ ಸಮುದಾಯದವರು ಸೇರುವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀತಾ ಹೋದಾಗಷ್ಟೇ ಸಾಧ್ಯ ಆಗೋದು. ಈಗ ನೋಡಿ, ದಸರಾ ಜನೋತ್ಸವ, ನಾಡ ಹಬ್ಬಗಳಾಗಿ ದಸರಾ ಆಚರಣೆ ಮಾಡುವಾಗ ಎಲ್ಲ ಸಮುದಾಯದವರು ಬರ್ತಾರೆ. ಆದರೆ ಆಚರಣೆಗಳು ಹಿಂದೂ ಆಚರಣೆಗಳಿರುತ್ತೆ. ಕೆಲವರು ಅದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ಅದು ಹಿಂದೂ ಆಚರಣೆ ಮಾಡೋದು ನಾವು ಯಾಕೆ ಹೋಗಬೇಕು, ನಮಗೇನು ಅವಕಾಶಗಳಿಲ್ಲ ಅಂತ ಯೋಚನೆ ಮಾಡಿ, ಏನು ಯೋಚನೆ ಮಾಡದವರು ಒಂದು ಜಾತ್ರೆಯಲ್ಲಿ ಬಂದು ಜನ ಸೇರಿದ ಹಾಗೆ ಅಲ್ಲಿ ಏನು ಮಾರಾಟ ಇರ್ತದೆ, ತಿನ್ನೋಕ್ಕಿರ್ತದೆ, ನೋಡೋಕ್ಕಿರ್ತದೆ, ಆಡೋಕ್ಕಿರ್ತದೆ, ಖರೀದಿ ಮಾಡೋಕ್ಕಿರ್ತದೆ, ಅಷ್ಟೇ ಯೋಚನೆ ಬರ್ತಾರೆ. ಅಲ್ಲಿ ಯಾವ ಆಚರಣೆ ಹೋಗಲ್ಲ. ಜಾತ್ರೆಗಳಿಗೆ ಬಂದಾಗ ಅವ್ರು ಏನು ಯೋಚನೆ ಮಾಡಲ್ಲ. ಹಾಗಿದ್ದಾಗ ಯಾರೋ ವ್ಯಾಪಾರ ಮಾಡ್ತಾರೆ. ನೋಡಿ, ನಮಗೆ ಹಿಂದೆ ಈ ಟಿಪ್ಪು ಜಯಂತಿಗಳಾದ ಸಂದರ್ಭದಲ್ಲಿ ಹಿಂದೂ ದೇವಾಲಯದ ಮುಂದೆ ಮುಸ್ಲಿಮ್ಸರು ವ್ಯಾಪಾರ ಮಾಡಬಾರ್ದು ಅಂತೇಳಿ ಜಗಳ ಸ್ಟಾರ್ಟ್ ಆಯಿತು. ಹಲಾಲ್ ಮಟನ್ ಚಿಕನ್ ತಗೊಳ್ಬಾರ್ದು ಅಂತ ಹೇಳಿ ಬಂತು. ಅವರು ಹಲಾಲ್ ಮಾಡಿದ ಮಾತ್ರ ಈ ಶಾಪ್ಗಳಿಗೆ ಹೋಗಬಾರ್ದು ಅಂತ ಹೇಳೋದು, ಬೇರೆ ಬೇರೆ ವಿಚಾರಗಳಿಗೆ ಅಡ್ಡಿಪಡಿಸುವಂಥ ಕೆಲಸಗಳನ್ನ ಮಾಡ್ತಾ ಬಂದು, ಬೇರೆ ಬೇರೆ ವೃತ್ತಿಯನ್ನು ಮಾಡೋರು, ಈಗ ವ್ಯಾಪಾರ ವಹಿವಾಟು ಮಾಡೋರು ಮುಸ್ಲಿಂ ಸಮುದಾಯ ಇರುತ್ತೆ, ಅವರು ಇಲ್ಲಿ ಮಾಡಬಾರ್ದು ಅಂತ ಹೇಳುವಾಗ ಎಲ್ಲರಿಗೂ ಎಫೆಕ್ಟ್ ಆಗುತ್ತದೆ. ಒಂದು ಊರಲ್ಲಿ ಆಗೋದಕ್ಕೆ ಇರ್ಬೋದು, ಆ ಊರಿನ ವಿದ್ಯಮಾನ ಇನ್ನೆಲ್ಲ ಊರಿನವರಿಗೆ ಯಾವುದೋ ಸಮುದಾಯಕ್ಕೆ ಎಫೆಕ್ಟ್ ಆಗ್ತದೆ. ಹಂಗೆ ಆಗ್ಬಾರ್ದು. ಈಗ ಕಾವೇರಿ ಇಶ್ಯೂಸ್ ಆಗ್ತಿದ್ದಾಗ ಕರ್ನಾಟಕದಲ್ಲಿರುವ ತಮಿಳುನಾಡವರಿಗೆ ಇಲ್ಲಿಯವರು ಹಲ್ಲೆ ಮಾಡೋದು, ತಮಿಳುನಾಡಲ್ಲಿರುವ ಕನ್ನಡಿಗರಿಗೆ ತಮಿಳುನಾಡಿನವರು ಹಲ್ಲೆ ಮಾಡೋದು, ಯಾರ್ಯಾರಿಗೆ ಎಫೆಕ್ಟ್ ಆಗ್ತದೆ. ಹಾಗೆ ಆಗಬಾರ್ದು. ಅದು ಕಿಡಿ ಎಲ್ಲೋ ಹತ್ತದೆ, ಎಲ್ಲೆಲ್ಲೋ ಉರಿತದೆ. ಹಾಗೆ ಅದಕ್ಕೆ ಆಸ್ಪದ ಆಗದೆ ಸರ್ಕಾರ ನಡೆಸುವಂಥವ್ರಿಗೆ ಆ ರೀತಿಯ ಹೆಚ್ಚು ಯೋಚನೆಗಳನ್ನು, ಯಾವುದೇ ಯೋಜನೆಗಳನ್ನು ಮಾಡುವಾಗ, ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವಾಗ ತುಂಬ ಯೋಚನೆಯನ್ನು ಮಾಡಿ ಸರ್ಕಾರ ಆ ರೀತಿಯಲ್ಲಿ ಸರ್ಕಾರ ನಡೆಸಬೇಕು. ಆಡಳಿತ ನಡೆಸುವವರು ಅದನ್ನು ಫಸ್ಟ್ ಪಾಲನೆ ಮಾಡಬೇಕು. ನೀವು ದಸರಾದ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇಲ್ಲಿ ಒಂದು ಗಮನಿಸಬೇಕು ಅಂತ ಹೇಳಿದ್ರೆ, ಮಡಿಕೇರಿಯ ಬಹುತೇಕ ದಸರಾ ಸಮಿತಿಗಳಲ್ಲಿ, ದಶಮಂಟಪ ಸಮಿತಿಗಳಲ್ಲಿ ಎಲ್ಲ ಧರ್ಮದವರು ಸೇರಿ ಕೆಲಸ ಮಾಡ್ತಾರೆ. ಹೌದು, ಬೇರೆ ಬೇರೆ ಮಂಟಪ ರೆಡಿ ಮಾಡೋದು ಇರ್ಬೋದು, ವಿದ್ಯುತ್ ಅಲಂಕಾರ ಇರ್ಬೋದು, ಎಲ್ಲವೂ ನನಗೆ ನಾವು ಡೆಪ್ತ್ ಆಗಿ ಹೋದಾಗ, ಒಳಗೆ ಹೋದಾಗ ಇದರಲ್ಲೂ ಏನು ಅನಿಸೋದಿಲ್ಲ. ಈ ಮೇಲೆ ನೋಡಿ ಕಮೆಂಟ್ ಪಾಸ್ ಮಾಡೋರು ಇರ್ತಾರಲ್ಲ, ಅವರಿಂದ ಕೆಲವು ಸಲ ಪ್ರಾಬ್ಲಮ್ ಆಗೋದು. ಯಾವುದು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ, ಯಾರ್ಯಾರ ಕೆಲಸವನ್ನು ಯಾರ್ಯಾರು ಮಾಡಬೇಕು ಅವರೇ ಮಾಡಬೇಕಾಗುತ್ತೆ, ಅವಲಂಬಿಸಲೇಬೇಕಾಗ್ತದೆ. ಹಾಗಾಗಿ ನಮಗೆ ಅದು ನಿಮಗೆ ಎಲ್ಲೂ ಗೊತ್ತಿರೋರಿಗೆ ಏನು ಅನಿಸೋದಿಲ್ಲ, ಗೊತ್ತಿಲ್ಲದವರಿಗೆ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ವಾಸ್ತವಕ್ಕೆ ಬದಿಗಿಟ್ಟು ಬೇರೆ ರೀತಿಯ ಭಿನ್ನ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿ ಸಮಾಜದ ಸಾಮರಸ್ಯಗಳನ್ನು ಅಂಥವರೇ ಕೆಡಿಸುವಂಥ ಕೆಲಸಗಳನ್ನು ಮಾಡ್ತಿರುವಂಥದ್ದು. ನೀವಿನ್ನೊಂದು ಮಕ್ಕಳ ವಿಚಾರವನ್ನು ಹೇಳಿದ್ರಿ, ನನಗೆ ಅನಿಸೋದು ಈಗ ಯಾರು ಕೂಡ ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ, ಇನ್ನೊಂದು ಯಾವುದೋ ಉಪಜಾತಿಯಲ್ಲಿ ಅರ್ಜಿ ಹಾಕೊಂಡು ಬರೋದಿಲ್ಲ. ನಾವು ಅನೇಕ ಕಡೆಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಮಾತಾಡೋದನ್ನ ಕೇಳಿದ್ವಿ. ಅಪ್ಲಿಕೇಶನ್ ಹಾಕಿ ಹುಟ್ಟೋದಾಗಿದೆ, ನಮಗೆ ಬೇಕಾದ ಧರ್ಮದಲ್ಲಿ ಹುಟ್ಟುವುದಿತ್ತು. ಹುಟ್ಟಿದ ಮುಖ ಅದನ್ನ ಇಂಥ ಧರ್ಮದಲ್ಲಿ ಹುಡ್ತೀನಿ, ಅದಕ್ಕೆ ಧರ್ಮ ಜಾತಿ ಏನು ಗೊತ್ತಿರೋದಿಲ್ಲ. ಬೆಳೀತಾ ಅದಕ್ಕೆ ಜಾತಿ ಧರ್ಮ, ಅದು ಜಾತಿ ಧರ್ಮನ ವಿರೋಧ ಅಂತಲ್ಲ, ಅದು ಈ ಭಾರತದ ಒಕ್ಕೂಟ ವ್ಯವಸ್ಥೆಯೊಳಗಿನ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಿನ, ಬಹು ಸಂಸ್ಕೃತಿ ವ್ಯವಸ್ಥೆಯೊಳಗಿನ ಒಂದು ಸೌಂದರ್ಯ ಅದು. ಆ ಜಾತಿ ಧರ್ಮದ ನಿಯಮಗಳನ್ನು, ಆಚರಣೆಗಳನ್ನು ಪಾಲನೆ ಮಾಡುವುದರ ಜೊತೆಗೆ, ಆ ಮಗುವಿಗೆ ಕಲಿಸೋದ್ರ ಜೊತೆಗೆ ಇತರ ಧರ್ಮಕ್ಕೆ ಗೌರವ ಕೊಡುವುದನ್ನು ಕೂಡ ನಾವು ಕಲಿಸ್ಕೊಂಡು ಬಂದರೆ, ಆ ಮಗುವಿನ ಮಾನಸಿಕ ಸ್ಥಿತಿ ಜೊತೆಗೆ ಜೀವನದಲ್ಲಿ ಸಾಗ್ತಾ ಒಂದು ಎಲ್ಲರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕೇವಲ ಒಂದು ಧರ್ಮ, ಮುಸ್ಲಿಮರಿಗೆ ಅವ್ರದ್ದು ಸಂಪ್ರದಾಯದ ಮಾತ್ರ ಕಲಿಸೋದು, ಅಥವಾ ಹಿಂದೂಗಳದ್ದು ಮಾತ್ರ ಕಲಿಸಿದ್ರೆ ಅದಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಜೊತೆಗೆ ಇನ್ನೊಬ್ಬನ ವಿರೋಧಿಸಬೇಕು ಅನ್ನೋದನ್ನು ಕಳಿಸ್ತಾರೆ, ಅದು ತಪ್ಪಾಗುತ್ತೆ. ಇನ್ನೊಬ್ಬನ ಪ್ರೀತಿಸಬೇಕು ಅನ್ನೋದ ಭಾವನೆ ಸಿಕ್ಕಿದಾಗ, ಮನಸ್ಥಿತಿನ ಮಗುವಿನ ಮನಸ್ಸಿಗೆ ಬಿತ್ತಿದಾಗ ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ. ಈಗಿಂದ ಸಾಧ್ಯ ಆಗದಿದ್ರು ಕೂಡ 1-2-3 ದಶಕ ಕಳೆದ ನಂತರದಲ್ಲಿ ಮುಂದಿನ ಪೀಳಿಗೆಗೆ ಅದು ಒಳ್ಳೆಯ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಒಂದು ಸುಂದರ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ನನಗೆ ಕೊನೆಯದ ಒಂದು ವಿಚಾರ ಕೇಳಬೇಕು. ಈ ಟಿಪ್ಪು ಜಯಂತಿ ನಂತರದಲ್ಲಿ ಕಾನೂನು, ಕೋರ್ಟ್, ಕೇಸು, ಅದು ಇದು ಸಂಘರ್ಷಗಳೆಲ್ಲ ಆಗ್ತಾ ಇತ್ತು. ಅದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ, ಇನ್ನೂ ಕೂಡ ಇದೆಯಾ? ಅದು ಒಂದು ಸಲ ಬಂತು. ಟಿಪ್ಪು ನವೆಂಬರ್ 10ರಂದು ಜನಿಸಿಲ್ಲ, ಅವರು ಬೇರೆ ದಿನ ಜನಿಸಿದ್ದು. ಅವರು ದೇವನಹಳ್ಳಿ, ಅವರ ದೇವನ ಭಾಗದ ಇದು ಬೇರೆ. ಟಿಪ್ಪುದು ಫೋಟೋ ಬಳಸ್ತಿದ್ರೆ ಆ ಟಿಪ್ಪುದು ಫೋಟೋ ಅದಲ್ಲ, ಇನ್ನೊಂದು ಫೋಟೋ ಬೇರೆ ಯಾವುದೋ ರೂಪನೇ ಬೇರೆ ಇದೆ ಅಂತ ಹೇಳುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಬಿಂಬಿತ ಆಗಿರುವಂಥದ್ದು. ಮತ್ತೆ ಒಂದು ಸಮಾಧಾನ ಅಥವಾ ಸರ್ಕಾರ ಮಟ್ಟದಲ್ಲಿ ಇತರ ಎಲ್ಲ ಜಯಂತಿ ರೀತಿಯಲ್ಲಿ ಏನು ಸಾಂಕೇತಿಕವಾಗಿ ಆಚರಣೆ ಅಷ್ಟಕ್ಕೆ ಅದು ಸೀಮಿತ ಆಗಿದೆ. ಒಂದು ಗೌರವ ಕೊಡುವಂಥದ್ದು. ಈಗ ಸಹಜವಾಗಿ ಅದು ಎ.ಕೆ. ಸುಬ್ಬಯ್ಯರವರು ಹೇಳ್ತಾ ಇದ್ರು, ರಾಜರುಗಳು ದಾಳಿ ಮಾಡೋಕ್ಕೆ ಇರೋದು. ಅವರ ಸಾಮ್ರಾಜ್ಯ ವಿಸ್ತರಣೆ ಮಾಡುವಾಗ ಸಹಜವಾಗಿ ಅವರು ದಾಳಿ ಮಾಡ್ತಾರೆ. ಅದರಲ್ಲಿ ನಾವು ಯಾರೋ ಈ ಮುಸ್ಲಿಂ ರಾಜರು, ಹಿಂದೂ ರಾಜರು ಅಂತ ಯೋಚನೆ ಮಾಡಬೇಕಿಲ್ಲ. ಎಲ್ಲ ರಾಜರು ಸಾಮ್ರಾಜ್ಯ ವಿಸ್ತರಣೆ ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ಹಾಗೇ ಮಾಡಿದ್ದಾರೆ. ಯುದ್ಧ ಮಾಡಿದಾಗ ಸಾವು ನೋವು ಸಂಭವಿಸುತ್ತೆ, ನಷ್ಟ ಸಂಭವಿಸುತ್ತೆ. ಅದನ್ನು ವೈಯಕ್ತಿಕ ನೆಲೆಗಟ್ಟಲು, ಧರ್ಮದ ನೆಲೆಗಟ್ಟಲು, ಜಾತಿ ನೆಲೆಗಟ್ಟಲು ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂಥದ್ದು. ಇನ್ನು ಅವರು ಹೇಳ್ತಿದ್ರು, ಎಷ್ಟೋ ಒಂದು ರಾಜ ಒಂದು ಪ್ರದೇಶದ ಮೇಲೆ 17 ಬಾರಿ ದಾಳಿ ಮಾಡ್ದ ಅಂತ ಹೇಳಿದ್ರೆ, 17 ಬಾರಿ ದಾಳಿ ಮಾಡುವಷ್ಟು ಸಂಪತ್ತನ್ನು ಅಲ್ಲಿ ಯಾಕೆ ಕ್ರೋಢೀಕರಣ ಮಾಡಿದ್ರು? ಎ.ಕೆ. ಸುಬ್ಬಯ್ಯವರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಒಂದೇ ಪ್ರದೇಶಕ್ಕೆ 17 ಬಾರಿ ದಾಳಿ ಮಾಡಬೇಕಾದ್ರೆ ಅವರು ಲೂಟಿ ಮಾಡ್ಕೊಂಡು ಹೋಗುವಷ್ಟು ಸಂಪತ್ತನ್ನು ಅವ್ರು ಯಾಕೆ ಅಲ್ಲಿ ಕೂಡಿಟ್ರು ಅಂತ ಪ್ರಶ್ನೆನೇ ಅಲ್ವಾ? ಅದು ಸಾರ್ವಜನಿಕವಾಗಿ ಬಳಕೆ ಆದರೆ ಅದರ ಬರಲ್ಲ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಹೇಳಿದರು. ಹಾಗಾಗಿ ಟಿಪ್ಪು ಅವ್ರನ್ನ ಒಂದು ರಾಜರಾಗಿ ಅಷ್ಟೇ ನಾವು ಇತಿಹಾಸದ ಪುಟದಲ್ಲಿ ಏನಿದೆ ಅದಷ್ಟೇ ಸೇರ್ಬೇಕಾಗಿದೆ. ಅವರನ್ನು ಒಂದು ಎಲ್ಲ ಸಮುದಾಯದನ್ನು ಸೇರಿಸುವಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಇಡೀ ಭಾರತದ ವ್ಯವಸ್ಥೆಯನ್ನು ಅಥವಾ ದೇಶದ ವ್ಯವಸ್ಥೆಯನ್ನು ಅಥವಾ ರಾಜ್ಯದ ವ್ಯವಸ್ಥೆಯನ್ನು ಒಗ್ಗೂಡಿಸುವ ವ್ಯಕ್ತಿತ್ವದ ವ್ಯಕ್ತಿ ಅಲ್ಲ. ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಹೇಳಿದರೆ,
ಅವ್ರನ್ನ 100% ಎಲ್ಲರೂ ಸ್ವೀಕಾರ ಮಾಡೋದು. ಮುಸ್ಲಿಮರು ಸ್ವೀಕಾರ ಮಾಡ್ತಾರೆ, ಹಿಂದೂಗಳು ಸ್ವೀಕಾರ ಮಾಡ್ತಾರೆ. ಯಾಕೆಂದ್ರೆ ಮುಸ್ಲಿಮರು ಯಾಕೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ, ಅವರು ಒಂದು ದೊಡ್ಡ ವಿಜ್ಞಾನಿಯಾಗಿ ದೇಶಕ್ಕೆ ಪ್ರಖ್ಯಾತವನ್ನು ಒಂದು ರಾಷ್ಟ್ರಪತಿಯಾಗಿ ವಿದೇಶದಲ್ಲೂ ಗೌರವ ಕೊಡುವ ರೀತಿಯಲ್ಲಿ ಮಾಡಿದ್ರು. ಅವರು ಕೊಡಗಿ ಬಂದಾಗ ಅವರು ಧರ್ಮದ ಆಚರಣೆ ಬಿಟ್ಟಿಲ್ಲ ಅಂತ ಹೇಳೋದಕ್ಕೆ, ಅವರು ಶುಕ್ರವಾರ ಬಂದಾಗ ನೇರವಾಗಿ ಮಸೀದಿಗೆ ಹೋದರು. ನಾನು ಅದನ್ನು ಪ್ರೀತಿಸ್ತೇನೆ ಅಥವಾ ಗೌರವಿಸ್ತೇನೆ, ಅದು ಅವರ ವ್ಯಕ್ತಿತ್ವವನ್ನು ಬಿಟ್ಟಿಲ್ಲ ಅವರು. ಅದಕ್ಕಾಗಿ ಮುಸ್ಲಿಮಿಗೆ ಸಹಜವಾಗಿ ಅವ್ರ ಧರ್ಮದ ಆಚರಣೆ ಅವರು ಮಾಡ್ತಾರೆ. ಹೋಗಿ ಮಸೀದಿಯಲ್ಲಿ ಹಿಂದೆ ಪ್ರೇಯರ್ ಮಾಡೋದನ್ನ ಅವರು ಸಾಮಾನ್ಯವಾಗಿ ಸಾಮಾನ್ಯರೊಂದಿಗೆ ಅವರು ಸಾಮಾನ್ಯ ರೀತಿಯಲ್ಲಿ ಮಾಡೋದು, ರಾಷ್ಟ್ರಪತಿ ಅಂತ ಹೇಳುವ ರೀತಿಯಲ್ಲಿ ನಡಿಲ್ಲ. ಅಂತವ್ರು ಮಾಡಿದ್ರೆ ಎಲ್ಲರಿಗೂ ಮಾದರಿಯಾಗೋದು. ನಿಸಾರ್ ಅಹಮದ್ ಕವಿಯಾಗಿ ಎಲ್ಲರೂ ಸ್ವೀಕಾರ ಮಾಡುವಂಥವ್ರು. ಆ ರೀತಿಯಲ್ಲಿ ಸಮಾಜ ಸ್ವೀಕರಿಸುವವರ ಆಚರಣೆ ಮಾಡಿ ಯಾರು ಬಲವಂತವಾಗಿ ಮಾಡಕ್ಕೆ ಹೇರಕ್ಕೆ ಸಾಧ್ಯ ಆಗಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಸರ್ವಸಮ್ಮತವಾದಂತಹ ಏಕಾಭಿಪ್ರಾಯ ಇಲ್ಲದಿರುವ ಸಂದರ್ಭದಲ್ಲಿ ಅದನ್ನು ಹೇರುವಂಥ ಕೆಲಸಗಳನ್ನು ಮಾಡಬಾರ್ದು. ಯಾವುದೋ ಸರ್ಕಾರ ತಮ್ಮ ರಾಜ್ಯಕ್ಕಾಗಿ ಯಾವುದೋ ವ್ಯಕ್ತಿಯನ್ನು ಮುಂದೆ ಇಟ್ಟುಕೊಂಡು ಮಾಡುವಂತಲ್ಲ. ಟಿಪ್ಪು ಸಾರಸಗೌಡ ಕೆಟ್ಟ ಕೆಲಸನೇ ಮಾಡಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರದ್ದು ಕೊಡುಗೆಗಳು ರಾಜನಾಗಿ ಇದ್ದೇ ಇರ್ತದೆ. ಬೇರೆ ಬೇರೆ ಅವರ ಮಂತ್ರಿಗಳನ್ನು ಮಾಡ್ಕೊಂಡವರು ಯಾರು ಹಿಂದೂಗಳು ಇರ್ತಾರೆ, ಬೇರೆ ಬೇರೆ ಇದ್ದಾರೆ. ಅದು ಇಲ್ಲ ಅಂತ ಹೇಳಿ ಸಾರಸಗೌಡ ಬರೀ ಮುಸ್ಲಿಮನೇ ಇಟ್ಕೊಳ್ಳೋದು ಅಂತಲ್ಲ, ಪ್ಲಸ್ ಮೈನಸ್ಗಳು ಇದ್ದೇ ಇದೆ. ಅದೇ ರೀತಿ ಸರ್ಕಾರ ಇನ್ಯಾವುದಾದ್ರು ಒಂದು ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ತುಂಬ ಎಚ್ಚರದಿಂದ ವಹಿಸಿ ಅಂತ ಮಾಡಬೇಕಾಗುತ್ತೆ. ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದು, ಜನರನ್ನ ಸಂಘರ್ಷಕ್ಕೆ ಒಳಪಡಿಸಿ ಅಥವಾ ಭಾವನಾತ್ಮಕವಾಗಿ ಜನರನ್ನು ಸೆಳೆದು ಸುಲಭ ಅಂತ ಕಾರಣಕ್ಕಾಗಿ ಅದನ್ನು ಮಾಡುವಂಥದ್ದು ಸಹ ತಪ್ಪಾಗುತ್ತೆ. ಬಿಜೆಪಿ ಮುಖಂಡರುಗಳು ಸಹ ಈ ಟಿಪ್ಪು ಜಯಂತಿ ಆಗುವ ಮೊದಲು ಅವರು ಸಹ ಟಿಪ್ಪು ಜಯಂತಿಯನ್ನು ಬೇರೆ ಬೇರೆ ಮುಖಂಡರುಗಳು ಆಚರಣೆ ಮಾಡಿದ್ದು, ಅವರು ಪೇಟ ಹಾಕೊಡೋದು, ಕಡಗ ಹಿಡ್ಕೊಂಡ ಫೋಟೋಗಳನ್ನು ಸಹ ಬಿಜೆಪಿ ದೊಡ್ಡ ದೊಡ್ಡ ನಾಯಕರುಗಳ ಬಂತು. ಯಡಿಯೂರಪ್ಪ ಅವರು ಬಿಜೆಪಿ ತೊರೆದು ಹೋದ ಸಂದರ್ಭದಲ್ಲಿ, ಬೇರೆ ಪಕ್ಷವನ್ನು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಅವರು ಆಚರಣೆ ಮಾಡಿದ್ದಾರೆ. ಅವರು ಫೋಟೋಗಳನ್ನು ಬಂತು. ಆ ಪ್ರಶ್ನೆಗಳು ಅವರಿಗೆ ಬಂತು. ಏನಕ್ಕೆ ಇದೆಲ್ಲ ಇವ್ರು ಏನಂತೆ ಇವ್ರಿಗೆ ಅವರ ನಿಲುವುಗಳು ಸ್ಪಷ್ಟತೆ ಇರಲ್ಲ. ಯಾಕೆಂದ್ರೆ ಜನರನ್ನ ಸೆಳಿಬೇಕು, ವೋಟ್ ಬ್ಯಾಂಕ್ ಸೃಷ್ಟಿ ಆಗ್ಬೇಕು ಅಂತ ಕಾರಣಕ್ಕೆ ಏನು ಮಾಡೋಕ್ಕೂ ರಾಜಕಾರಣಿಗಳು ಇರ್ತಾರೆ. ಅವರು ಸಹ ಎಚ್ಚರ ಮಾಡ್ಕೊಳ್ಳಿ. ರಾಜ್ಯಕ್ಕೆ ಮಾಡುವ ಸಂದರ್ಭದಲ್ಲೂ ಸಹ ನಿಮ್ಮನ್ನ ಅನುಯಾಯಿಗಳಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರ್ತಾರೆ. ನೀವು ಹೇಗೆ ನಡ್ಕೊಳ್ತೀರಾ, ನಿಮ್ಮ ಆದೇಶವನ್ನ, ನಿಮ್ಮ ಮಾರ್ಗದರ್ಶನವನ್ನ ಪಾಲನೆ ಮಾಡುವವರು ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ. ದಾರಿ ತಪ್ಪಿಸುವ ಕೆಲಸಗಳನ್ನ ಲೀಡರ್ಗಳು ಮಾಡಬಾರ್ದು. ಕ್ಷಣಿಕ ಲಾಭಗಳಿಗಾಗಿ ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂತು. ಅದೇ ಭ್ರಷ್ಟಾಚಾರದ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತು. ಜನ ಭ್ರಮ ನಿರಸನ ಆಗೋಗ್ತಾರೆ. ಯಾವ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದರು ಅವರೇ ಅದೇ ಕಾರಣಕ್ಕಾಗಿ ಅಧಿಕಾರ ಕಳುವಂತ ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಕಂಡಿದ್ದೇವೆ. ಭಾವನಾತ್ಮಕ ವಿಚಾರ ಅಧಿಕಾರ ಕೊಂಡವರು ಅದೇ ವಿಚಾರದಲ್ಲಿ ಬಲಿಯಾದವರು, ರಾಜಕೀಯವಾಗಿ ಸ್ಥಾನಮಾನ ಕಳ್ಕೊಂಡವರು ಇರ್ತಾರೆ. ಹಿಂದುತ್ವದ ಮತವನ್ನು ಸಮೀಕರಣ ಮಾಡಿ ಗೆದ್ದು ಮುಸ್ಲಿಂ ಮತ ಸಮೀಕರಣ ಆದಾಗ ಸೋತ ಜನಪ್ರತಿನಿಧಿಗಳು ಮುಸ್ಲಿಮರಿಗೆ ಒಗ್ಗಡಿದರೆ ನಾವು ಅದಕ್ಕೆ ಸೋತ ಅಂತ ಹೇಳುವ ನೈತಿಕತೆ ಇರೋದಿಲ್ಲ ಅಥವಾ ಅರ್ಹತೆಯೇ ಇರೋದಿಲ್ಲ. ಹೇಗೆ ಹೇಳಕ್ಕಾಗುತ್ತೆ? ನೀವು ಅದರ ವಿರುದ್ಧವಾಗಿ ಪಡೆದ ಮತದಲ್ಲಿ ಗೆದ್ದಿರ್ತೀರಿ, ಅದೇ ಇನ್ನೊಂದು ಕಡೆ ಅದೇ ನಮಗೆ ಮುಳುವಾದಾಗ ನಮ್ಗೆ ಹಿಂಗೆ ಹೇಳಕ್ಕೆ ಅಂತ ಹೇಳಿ ಸಾಧ್ಯನೇ ಆಗೋದಿಲ್ಲ. ಅದನ್ನು ಹೇಳೋಕ್ಕೆ ಸಾಧ್ಯನೇ ಆಗೋಲ್ಲ. ಒಂದು ಲಾಭ ನಷ್ಟಗಳನ್ನ ಈ ವಿಚಾರಗಳಲ್ಲಿ ತೆಗೆದುಕೊಳ್ಬಾರ್ದು. ಟಿಪ್ಪು ಜಯಂತಿ ಏನು ನನಗನ್ಸೋದು 10 ವರ್ಷದ ಹಿಂದೆ ಏನು ಉದ್ವಿಗ್ನತೆ ಇತ್ತು ಅದು ಈಗ ಇಲ್ಲ ಅಂತ ಹೇಳುವಂಥದ್ದೇ ಸಮಾಧಾನಕರ ಅಂಶ. ಬಹುಶಃ ಈ ಕಾರ್ಯಕ್ರಮ ಮಾಡದೆ ಹೋದ್ರೆ ಟಿಪ್ಪು ಜಯಂತಿ ಇದೆ ಅಂತಾನೆ ಆಗ್ತಿರ್ಲಿಲ್ಲ. ಯಾರು ಟಿಪ್ಪು ಜಯಂತಿಯ ಬಗ್ಗೆ ಆಗಲಿ, ಶಾಂತಿ ಸಭೆ ಮಾಡೋದಾಗ್ಲಿ, ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಇಲ್ಲ. ಬಹುಶಃ ನಿಮ್ಮ ಈ ಕಾರ್ಯಕ್ರಮ ಮಾಡಿದಂದ್ರೆ ನಾವೇ ನೆನಪಿಸ್ತಿದ್ದೀವಿ, ಅಥವಾ ನಮ್ಮನ್ನ ಯಾರೋ ಬೈದ್ಯಾರು, ಅದು ಯಾರು ನೆನಪಲ್ಲಿರೋ ಸಬ್ಜೆಕ್ಟ್ ನೀವು ಎತ್ಕೊಬಂದು ಸಮಾಜದ ಶಾಂತಿಯನ್ನು ಕದಡುವ ಕೆಲಸ ನೀವು ಮಾಡಿದ್ರೆ ಅಂತೇಳಿ ನಮ್ಮನ್ನ ಬೈದಾರು ಎಲ್ಲಾದ್ರು. ಜನರಿಗಿಂತ ಪೊಲೀಸರು ನೋಡ್ತಾ ಇರೋದು ಸಹಜ ಅಲ್ಲ. ಹಂಗೆ ಅನಿಸ್ತದೆ, ಇದು ಈ ಯೋಚನೆ ಇಲ್ಲ, ಇವರೇನು ನೆನಪು ಮಾಡಿ ಇನ್ನೇನೋ ಮಾಡ್ತಿದ್ದಾರೆ ಅಂತ ಹೇಳುವ ಭಾವನೆ ಇರ್ಬೋದು. ನಮ್ಮಲ್ಲಿ ಅಂತೂ ಕೆಟ್ಟ ಉದ್ದೇಶಗಳಿಲ್ಲ, ಒಳ್ಳೇದಾಗಬೇಕು ಅಂತ ಹೇಳುವಂಥದ್ದು. ನಮಗೆ ಎಲ್ಲೂ ಒಂದು ಪಾಠಗಳಾಗಬೇಕು. ಯಾವುದೋ ಒಂದು ವಿಚಾರಗಳು ನಡೆದ ವಿದ್ಯಮಾನದಿಂದ ಒಂದು ಪಾಠ ಆಗಬೇಕು. ಪಾಠ ಆದರೆ ಅದು ಯಾರಿಗೂ ಸಮಸ್ಯೆಗಳಾಗದ ರೀತಿಯಲ್ಲಿ ಒಳ್ಳೆಯ ಸಮಾಜದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳ್ವೆ ನಡೆಸೋದಕ್ಕೆ ಸಾಧ್ಯ ಆಗುವಂಥದ್ದು. ವೀಕ್ಷಕ, ನಮ್ಮದು ಅದೇ ಕುಟುಂಬರು ಹೇಳಿದಾಗೆ ಯಾಕೆ 10 ವರ್ಷದ ಹಿಂದೆಯ ಘಟನೆಯನ್ನ ಈಗ ಉಲ್ಲೇಖ ಮಾಡಿ ಮಾತಾಡಿದ್ವಿ ಅಂತ ಹೇಳಿದ್ರೆ, ಒಂದು ಘಟನೆ ಅಲ್ಲಿಗೆ ಬಿಟ್ಟು ಹೋಗಬಾರ್ದು. ಅದರಿಂದ ಕಲಿಯುವಂತಹ ಪಾಠ ಅನೇಕ ಇರುತ್ತೆ. ಆ ಸಂದರ್ಭದಲ್ಲಿ ಆಯಿತು, ಅದಾದ ನಂತರದಲ್ಲಿ ಎದುರಾದಂತಹ ಚಿತ್ರಣ, ಸನ್ನಿವೇಶ ಎಲ್ಲವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಅದರಿಂದ ಒಂದಷ್ಟು ಪಾಠವನ್ನು ಕಲಿತು ಮುಂದಕ್ಕೆ ಅದು ಆಗದ ಹಾಗೆ ಯಾವ ರೀತಿ ನಮ್ಮ ಸಮಾಜ, ನಮ್ಮ ಜೊತೆಗಿರುವವರು, ನೀವೆಲ್ಲ ಮುಂದೆ ಸಾಗಬೇಕು. ಒಂದು ಜಿಲ್ಲೆಯ ಬೆಳವಣಿಗೆ ನಿಟ್ಟಿನಲ್ಲಿ, ಒಂದು ರಾಜ್ಯದ ಬೆಳವಣಿಗೆ ನಿಟ್ಟಿನಲ್ಲಿ, ಒಂದು ಸುಂದರ ಸಮಾಜದ, ಸಮುದಾಯದ ಬೆಳವಣಿಗೆ ನಿಟ್ಟಿನಲ್ಲಿ ನಾವೆಲ್ಲ ಯಾವ ರೀತಿ ಹೇಗೆ ಸಾಗಬೇಕು, ಹೇಗೆ ಸಾಗಬಾರ್ದು ಅನ್ನೋದರ ಕುರಿತಾಗಿ ಒಂದಷ್ಟು ಮಾತಾಡಿದ್ದೇವೆ ಹೊರತು ಅದಕ್ಕೆ ಕಾರಣ ಆಗಿದೆ ಆ ಘಟನೆ ಇಲ್ಲದ್ರೆ ಈ ಮಾತಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆ ಘಟನೆಯ ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡಿದ್ವಿ. ಇದನ್ನು ಬೇರೆ ಯಾವುದೇ ಉದ್ದೇಶ ಇಲ್ಲ. ಎಲ್ಲರೂ ಅನೇಕರು ಚೆನ್ನಾಗಿ ಇದ್ದಾರೆ. ಕೆಲವರು ಒಂದಷ್ಟು ಆಗಿನ ಒಡೆದ ಮನಸ್ಸು ಇನ್ನೂ ಕೂಡ ಒಗ್ಗೂಡದೆ ಇರ್ಬೋದು. ಅದು ಒಂದಾಗ್ಲಿ, ಆ ಭಿನ್ನತೆ ದೂರವಾಗಲಿ. ಯಾಕೆಂದ್ರೆ ಇರೋದೊಂದು ಜನ್ಮ, ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಮರುಜನ್ಮ, ಪುನರ್ಜನ್ಮ, ಇನ್ನೊಂದು ಜನ್ಮ ಬಗ್ಗೆ ಮಾತಾಡ್ತೀವಿ. ಆದರೆ ಅದು ಇದೆಯೋ ಇಲ್ವೋ ಅಂತ ನೋಡಿ ಬಂದವರು ಯಾರೂ ಇಲ್ಲ. ಹಾಗಾಗಿ ಇರುವ ಒಂದು ಜನ್ಮದಲ್ಲಿ ಚೆನ್ನಾಗಿ ಹೋಗೋಣ. ಯಾವುದೇ ಒಂದು ಆಚರಣೆ ನಿಟ್ಟಿನಲ್ಲಿ, ಯಾವುದೋ ರಾಜಕೀಯ ಲಾಭಕ್ಕಾಗಿ ಮಾಡುವಂತಹ ಕಾರ್ಯಕ್ರಮಗಳಿಂದಾಗಿ ನಾವು ಅವರು ಆಚರಣೆ ಮಾಡ್ತಾರೆ ಹೋಗ್ತಾರೆ. ಈಗ ಅವ್ರಿಗೆ ಯಾರು ಟೆನ್ಷನ್ ಇರೋದಿಲ್ಲ.
ಈಗ ಅನುಭವಿಸ್ತಿರುವಂಥವ್ರು ಆ ಗಲಾಟೆಯಲ್ಲಿ ಕಲ್ಲು ಹೊಡೆದವರು ನಡುವಲ್ಲಿ ಸಿಕ್ಕಾಕೊಂಡವರು ಏನೂ ಇಲ್ಲದೆ ಮಧ್ಯದಲ್ಲಿ ಬಂದು ಯಾವುದೋ ವಿಡಿಯೋದಲ್ಲಿ ಫೋಟೋದಲ್ಲಿ ಬಂದು ಸಿಕ್ಕಾಕೊಂಡವರು ಆ ಕಾನೂನು ಕೇಸ್ ಕೋರ್ಟು ಅಂತ ಅಲೆದಾಡ್ತಾ ಇರ್ತೀರಿ. ಆ ರೀತಿಯಾದಂತಹ ವಾತಾವರಣ ಪರಿಸ್ಥಿತಿ ಮುಂದೆ ಬರೋದು ಬೇಡ ಅಂತ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿದ್ವಿ. ಕೊನೆಯದಾಗಿ ಏನಾದರೂ ಹೇಳೋದಿದೆ ಕುಟುಂಬ? ಅದೇ ನಾನು ನೀವು ಹೇಳ್ದಾಗೇ ಏನು ಆಶಯನೂ ಅಷ್ಟೇ, ಸಮಾಜದ ಸಾಮರಸ್ಯವನ್ನು ಕದಡುವಂಥ ಯಾವ ಪ್ರಕ್ರಿಯೆಗಳು ನಡೆಯದಿರಲಿ, ಯಾರ ಭಾವನಾತ್ಮಕವಾಗಿ ಧಕ್ಕೆ ತರುವ ಕೆಲಸಗಳನ್ನು ಸಹ ಮಾಡದಿರಲಿ. ಆವಾಗ ಕೆಲವರು ಹಂದಿ ಮೇಲೆ ಟಿಪ್ಪು ಹೋದಾಗೆ ಮಾಡಿ ಕೇಸಾಗಿ, ನೀವು ಹೇಳಿದಾಗೆ ಕೇಸ್ ಸಾಕಷ್ಟು ಜನರಿಗೆ ಪ್ರಕರಣ ಎದುರಿಸಿಕೊಂಡು ಕೋರ್ಟಲ್ಲಿ ಅಲೆದಾಡುವಂಗೆ ಆಯಿತು, ತುಂಬ ಜನ ಊರು ಬಿಡುವಂಗೆ ಆಯಿತು. ನಂತರ ಸರ್ಕಾರ ಹಲವಾರು ಪ್ರಕರಣಗಳನ್ನು ಹಿಂಪಡ್ಕೊಳ್ತು. ಇಂಥ ಗಲಭೆಗಳು ಆದ ಸಂದರ್ಭದಲ್ಲಿ ಅವರ ಪರವಾದ ಸರ್ಕಾರಗಳು ಬಂದಾಗ ಸಹಜವಾಗಿ ಕೇಸುಗಳನ್ನು ಹಿಂಪಡೆದುಕೊಂಡು ಅವರನ್ನು ಒಂದು ಕಡೆ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಸಹ ಮಾಡ್ತಾರೆ. ಅದು ಸಹ ಒಳ್ಳೆಯದಲ್ಲ. ತೀರಾ ಅಪರಾಧ ಕೃತ್ಯಗಳನ್ನು ಮಾಡುವವರಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸ ಅವ್ರು ಪಾಠ ಕಲಿಯೋದಿಲ್ಲ. ಇದೇನು ಹಿಂಗೆ ಆಗುತ್ತೆ, ನಮಗೆ ರಕ್ಷಣೆ ಮಾಡೋರು ಇದ್ದಾರೆ ಅಂತ ಹೇಳುವಂಥ ಭಾವನೆಗಳು ಮೂಡುತ್ತೆ. ಹಾಗಾಗಿ ಸಮಾಜ ಒಳ್ಳೆ ರೀತಿಯಲ್ಲಿ ಇರುವ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ನನ್ನಿಂದ ಸಮಾಜ ನನ್ನಿಂದ ಹಾಳಾಗಬಾರ್ದು, ಸಮಾಜದ ಸಾಮರಸ್ಯ ನನ್ನಿಂದ ಹಾಳಾಗಬಾರ್ದು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಎಲ್ಲರೂ ಮಾಡಿಕೊಂಡ್ರೆ ನಮ್ಮದು ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ, ಬೇರೆ ಬೇರೆ ಸ್ಥಿತಿಗತಿಯಲ್ಲಿರುವಂಥ ದೇಶ. ಹಾಗಾಗಿ ಪರಿಸ್ಥಿತಿಯನ್ನು ನಿಯಂತ್ರಿಸುವಂಥದ್ದು ಬಹಳ ಕಷ್ಟದ ಕೆಲಸ ಇರುತ್ತೆ. ನಮಗೆ ಈಗ DJ ಹಳ್ಳಿ KJ ಹಳ್ಳಿಯಲ್ಲಿ ಪೊಲೀಸ್ ಠಾಣೆನೇ ಬೆಂಕಿ ಹಾಕಿದ್ದನ್ನು ನೋಡಿದ್ವಿ. ಸಣ್ಣ ಒಂದು ಭಾವನಾತ್ಮಕ ಎಳೆ ದೊಡ್ಡ ಕಿಡಿಯನ್ನು ಹಚ್ಚಿಬಿಡುತ್ತೆ. ಅದು ಆ ದ್ವೇಷ ಅಸೂಯೆಯನ್ನು ಹಚ್ಚುವಂಥ ಯಾವ ಪ್ರಕ್ರಿಯೆಗಳನ್ನು ನಡೀಬಾರ್ದು. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನಾಂಗೀಯ ನಿಂದನೆಗಳು, ಲೀಡರ್ಗಳ ನಿಂದನೆಗಳು ಇದು ಹೆಚ್ಚೆಚ್ಚು ನಡೀತಾ ಇದೆ. ಅದು ಎಲ್ಲೋ ಮಾಡ್ತಾರೆ. ಅದಕ್ಕೂ ಸಹ ಸರ್ಕಾರನಾಗಲಿ ಒಂದು ಬಿಗಿ ಕಾನೂನು ಮಾಡಿ ನಿಮಗೆ ಪ್ರೀತಿಯಿಂದ ಅಥವಾ ರೀತಿಯಿಂದ ಹೇಳಿ ಯಾರನ್ನು ಬದಲಾಯಿಸಕ್ಕೆ ಆಗ್ತಾ ಇಲ್ಲ. ಎಲ್ಲೆಲ್ಲೋ ಕೂತಿರ್ತೀವಿ, ಏನು ಗೊತ್ತಾಗಲ್ಲ ಅಂತ ಇರ್ತೀವಿ. ಒಂದು ಪ್ರಕರಣ ಆಗಿ ಪೊಲೀಸ್ ಠಾಣೆಗೆ ಬಂದಾಗ ಎಲ್ಲ ಗಲಿಬಿಲಿ ಆಗ್ತಾರೆ. ಇಡೀ ಜನ್ಮ ಜಾಲಾರದ ರೀತಿಯಲ್ಲಿ ತೊಂದರೆಗೊಳಪಡುವಂಥದ್ದಾಗುತ್ತೆ. ರಾಷ್ಟ್ರೀಯ ನಾಯಕರುಗಳನ್ನು ಇರ್ಬೋದು. ಇನ್ನೊಂದು ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ನಮ್ಮ ಆ್ಯಂಗಲಲ್ಲಿ ನಾವು ವಿಶ್ಲೇಷಣೆ ಮಾಡೋದ್ರಿಂದ ಯಾವುದೇ ಪ್ರಯೋಜನಗಳಾಗೋಲ್ಲ. ನಮಗೆ ನಿನ್ನೆ ನಡೆದ ವಿದ್ಯಮಾನವನ್ನೇ ನಾವು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ನಾವಲ್ಲಿ ಇದ್ದರೂ ಸಹ 10 ಜನ ಇದ್ದರೆ 10 ಜನರಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಅವರನ್ನ ದೃಷ್ಟಿಕೋನದಲ್ಲಿ. ಹಾಗಿರಬೇಕಾದ್ರೆ ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ನಮಗೆಷ್ಟು ಬೇಕು ಅಷ್ಟನ್ನೇ ತೆಗೆದುಕೊಂಡು ನಾವು ವಾದಿಸುವಂಥದ್ದು, ಪರ ವಿರೋಧ ಮಾತಾಡೋದು ಸಹ ಸಲ್ಲದು. ಒಂದೇ ರೀತಿ ಇರೋದಿಲ್ಲ. ಎಲ್ಲೋ ವಿಚಾರವು ಆ ಕಾಲಘಟ್ಟದ ಪರಿಸ್ಥಿತಿ ನಮಗೆ ಅರಿವಿರೋದಿಲ್ಲ. ಯಾಕಾಗಿ ಹಾಗೆ ಆಯಿತು ಅಂತ ಹೇಳೋ ಪರಿಕಲ್ಪನೆ ನಮಗಿರೋದಿಲ್ಲ. ಅದರ ಪರಿಸ್ಥಿತಿ ಪೂರ್ವಪರವನ್ನು ತಿಳಿದುಕೊಳ್ಳೋಕೆ ನಮಗೆ ಸಾಧ್ಯ ಆಗೋಲ್ಲ. ಹಾಗಾಗಿ ಆ ಪರಿಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ದುರ್ಲಾಭ ಪಡ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಸಹ ನಿಲ್ಲಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಟಿಪ್ಪು ಜಯಂತಿ ಒಂದು ಆಗಲಿ ಅಂತ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ವೀಕ್ಷಕರ, ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ರಮೇಶ್ ಗೌಡ ಅವರೇ, ಇಷ್ಟೊತ್ತು ಟಿಪ್ಪು ಜಯಂತಿಯ 10 ವರ್ಷದ ಮೇಲುಕನ್ನು, 10 ವರ್ಷದ ಹಿಂದಿನ ಘಟನೆ, ಅದಾದ ನಂತರದ ವಿಚಾರಗಳ ಕುರಿತಾಗಿ ಮೆಲುಕು ಹಾಕಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ವೀಕ್ಷಕರೇ, ಕಾರ್ಯಕ್ರಮವನ್ನೆಲ್ಲ ಮುಗಿಸ್ತಾ ಇದ್ದೀವಿ. 10 ವರ್ಷದ ಹಿಂದಿನ ಘಟನೆ ಶಾಶ್ವತವಾಗಿ ಉಳಿಯೋದು ಬೇಡ, ಅಲ್ಲಿಗೆ ಮರೆಯಾಗ್ತಾ ಹೋಗಲಿ. ಅದರಿಂದ ಕಲಿಯುವಂತಹ ಪಾಠ ಜೀವನ ಪರ್ಯಂತ ಇರಲಿ. ಜೊತೆಗೆ ನಮ್ಮ ಈಗಿನ ಪೀಳಿಗೆಯವ್ರಿಗೂ ಕೂಡ ಏನು ಮಾಡಬಾರ್ದು, ಹೇಗೆ ಸಾಗಬಾರ್ದು ಅನ್ನೋದರ ಕುರಿತಾಗಿ ಅದನ್ನು ನಿದರ್ಶನವಾಗಿ ಇಟ್ಕೊಂಡು ಹೇಳಿದ್ರು ಸಮಸ್ಯೆ ಇಲ್ಲ. ಆದರೆ ಆ ರೀತಿ ಮಾಡಬೇಕು ಅಂತ ಹೇಳಿಕೊಡುವಂಥದ್ದು ಮನಸ್ಥಿತಿ ಬೇಡ. ಎಲ್ಲರೂ ಬಹು ಸಂಸ್ಕೃತಿಯ ದೇಶದಲ್ಲಿ, ಬಹು ಧರ್ಮಗಳು ಇರುವಂಥ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರೋಣ. ಯಾರಿಂದ ಯಾರಿಗೂ ದ್ವೇಷ ಆಗೋದು ಬೇಡ, ವೈಯಕ್ತಿಕ ದ್ವೇಷವೂ ಬೇಡ, ಧರ್ಮ ಜನಾಂಗದ ನಡುವಿನ ದ್ವೇಷವೂ ಬೇಡ. ಚೆನ್ನಾಗಿರುವ ನಿಟ್ಟಿನಲ್ಲಿ ಎಲ್ಲರೂ, ಕೇವಲ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಸರ್ವರಿಗೂ ಎಲ್ಲರೂ ಆ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳ್ತಾ ಈ ಎಪಿಸೋಡನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ಕೂರ್ಗ್ ಬಸ್ಸನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ. ಮತ್ತೆ ಮುಂದಿನ ವಾರ ಕೂರ್ಗ್ ಬಸ್ ನ್ಯೂಸ್ ಪಂಚ್ನಲ್ಲಿ ನಾನು ಹಾಗೆ ರಮೇಶ್ ಗೌಡ ಅವರು ಸಿಗ್ತೇವೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.